स्थापकाय च धर्मस्य सर्वधर्मस्वरूपिणे अवतारवरिष्ठाय रामकृष्णाय ते नमः। पवित्रं चरितं यस्याः पवित्रं जीवनं तथा पवित्रतास्वरूपिण्यै तस्यै कुर्मो नमो नमः। नमः श्री यतिराजाय विवेकानन्दसूरये सच्चित्सुखस्वरूपाय स्वामिने तापहारिणे। ओम सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। ರಾಮಾಯಣದ ಅಯೋಧ್ಯಕಾಂಡ ಬಹುಶಃ ಇವತ್ತು ಸಮಾಪ್ತಿಗೊಳ್ಳುತ್ತೆ. ಕಡೆ ಇವತ್ತು ಕಳೆದ ಶನಿವಾರ ನಾನು ಶುರು ಮಾಡಿದ್ದೆ, ನ ದೇವ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಎಂ ಹಿ ರಕ್ಷಿತುಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಮ್ ಅಂತ. ಭಗವಂತ ನನ್ನೆಲ್ಲ ಯಾವ ರೀತಿ ಕಾಪಾಡ್ತಾ ಇದ್ದಾನೆ ಅಂದರೆ ಜೊತೆಗೆ ಬಂದು ಪಕ್ಕದಲ್ಲಿ ನಿಂತ್ಕೊಂಡು ಈ ಕುರಿಗಳನ್ನೆಲ್ಲ ನೋಡ್ಕೊಳ್ಳೋ ಹಾಗೆ ಪಕ್ಕದಲ್ಲಿ ನಿಂತ್ಕೊಂಡು ಕಾಪಾಡ್ತಾನೇನು? ಹಾಗಲ್ಲ. ಭಗವಂತ ಕಾಪಾಡೋದು ಒಳಗಡೆ ಅವನು ಸದ್ಬುದ್ಧಿಯನ್ನು ಕೊಡ್ತಾನೆ. ಯಾವ ಸಂದರ್ಭದಲ್ಲಿ ಯಾವ ರೀತಿ ವಿವೇಕ, ಯಾವ ರೀತಿ ನಮ್ಮಿಂದ 4 ಜನಕ್ಕೆ ತೊಂದರೆ ಆಗದೇ ಇದ್ದಂಗೆ, ಯಾವ ಸಂದರ್ಭದಲ್ಲಿ ಯಾವ ರೀತಿ ಇದ್ದರೆ ನಮಗೆ ಜೀವನದ ಸರಿ ಹೋಗ್ತದೆ ಅಂದರೆ, ಒಂದನೇದಾಗಿ ಧರ್ಮವನ್ನು ಆಚರಿಸಬೇಕು ಅಂತಿದ್ದು ಅದಕ್ಕಾಗಿ ಹೋರಾಟ ಮಾಡ್ತಿದ್ದರೆ ಮಾತ್ರ. ಎಲ್ಲರಿಗೂ ಸದ್ಬುದ್ಧಿ ಕೊಡಲ್ಲ ಅವನು. ನಾವು ಭಗವಂತನ ಆರಾಧಿಸ್ತಾ ಇರಬೇಕು ನಿತ್ಯ. ಈ ಫ್ಯಾನ್ ಯಾಕೆ ಆನ್ ಮಾಡಿಲ್ಲ? ಎಲ್ಲ ಇದು ಅದು ಮಾಡಿ, ಇದು ಫಸ್ಟ್ ಲೈನ್ ಇನ್ನೇ ಪರವಾಗಿಲ್ಲ, ಅದು ಕ್ಯಾಮ್ರಾಗೆ ತೊಂದರೆ. ಹಾಂ, ಯಾಕಂದರೆ ಇಲ್ಲಿ ಕೂತವ್ರು ನಾನು ಬೆವಸ್ತೀರ ನೀವೆಲ್ಲ ಸೇರಿಸಿ. ಬಳ್ಳಾರಿ ನನಗೆ ಕಷ್ಟ ಅಲ್ವಾ, ನಿಮಗೇನು ತೊಂದರೆ ಇಲ್ಲ. ನಾವು ನಿತ್ಯ ಉಪಾಸನೆ ಇದು ಪರವಾಗಿಲ್ಲ. ಅದರಲ್ಲಿ ನಿತ್ಯ ಉಪಾಸನೆ, ಭಗವಂತನ ನಿತ್ಯ ಉಪಾಸನೆ ಇರಬೇಕು. ಆಮೇಲೆ ನಿತ್ಯ ಉಪಾಸನೆಯಲ್ಲಿ ಏನನ್ನ ಇಟ್ಕೊಂಡು ಉಪಾಸನೆ ಮಾಡ್ತಿರ್ತೀರಿ? ಉಪಾಸನೆ ಮಾಡಬೇಕಾದ್ರೆ ಯಾವಾಗಲೂ ಭಗವಂತನ ಉಪಾಸನೆ ಅಂತಿದೆಯಲ್ಲ, ಉಪಾಸನೆ ಅಂದರೆ ಹಲವು ಅರ್ಥಗಳಿದೆ. ಇಷ್ಟನ್ನು ನಾವು ಈಗ ಸದ್ಯಕ್ಕೆ ನಾವೇನು ಮಾಡಬೇಕು, ಅವನ ಅರ್ಚನೆ ಮಾಡೋದು, ಅವನನ್ನು ಪೂಜೆ ಮಾಡೋದು, ಅವನ ನಾಮಸ್ಮರಣೆ ಮಾಡೋದು, ಅವನನ್ನು ಧ್ಯಾನ ಮಾಡೋದು, ಇದು ಉಪಾಸನೆಯ ಮುಖ್ಯ ಅಂಗ. ಈ ಉಪಾಸನೆ ಮಾಡ್ತಾ ಇರ್ಬೇಕಾದ್ರೆ ಯಾವ ಫಲಗಳೂ ಕೂಡ ಆಕಾಂಕ್ಷೆ ಇರಬಾರ್ದು. ನನಗೇನೋ ಸಿಗಬೇಕು, ಕೆಲಸ ಸಿಗಬೇಕು, ನನಗೆ ಹಂಗಾಗಬೇಕು, ನಂಗೆ ಒಳ್ಳೇದಾಗಬೇಕು, ಈ ಆಕಾಂಕ್ಷೆ ಇಟ್ಕೋಬಾರ್ದು. ಅದಕ್ಕಾಗಿ ಪೂಜೆ ಮಾಡಿ ಯಾರು ಬೇಡ ಅಂತ ಹೇಳಲ್ಲ. ಅದು ಇಲ್ಲಿ ವಿವೇಕ ಜಾಗೃತಿ ಆಗತ್ತೆ, ನನ್ನಲ್ಲಿ ಭಗವಂತ ನನ್ನ ಜೊತೆಗೆ ಇದು ಕಾಪಾಡ್ತಾನೆ ಅನ್ನೋ ಅಂಶಕ್ಕೆ ಸದ್ಬುದ್ಧಿ ಕೊಡ್ತಾನೆ ಅಂತಂದರೆ ಇಲ್ಲಿ. ಯಾಕಂದರೆ ವಿವೇಕಾನಂದರು ತುಂಬ ಸಲ ಇದನ್ನು ಕೋಟ್ ಮಾಡ್ತಾರೆ. ಯಾವಾಗ ನಮಗೇನೋ ಬೇಕು ಅಂತ ಉಪಾಸನೆ ಮಾಡಿಬಿಟ್ರೆ ಅವಾಗೇನಾಗತ್ತೆ ಹೇಳಿ, ಒಂದು ಅಂಗಡಿಗೆ ಹೋಗೇನೋ ದುಡ್ಡು ಕೊಟ್ಟು ಕೊಂಡ್ಕೊಂಡ್ವಲ್ಲ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಆಯಿತು? ನನ್ನ ಹತ್ರ ಒಂದು 100 ರೂಪಾಯಿ ಇದೆಯಪ್ಪ, ಒಂದು 1000 ರೂಪಾಯಿ ಇದೆಯಪ್ಪ, 2000 ರೂಪಾಯಿ ಇದೆಯಪ್ಪ. ಇಲ್ಲ, ಉದಾಹರಣೆಗೆ ನಿಮ್ಮ ಲೆಕ್ಕನೇ, ನಿಮ್ಮ ಹತ್ರ 1 ಲಕ್ಷ ಇದೆಯಾ, ಒಳ್ಳೆ ಐಫೋನ್ ತೊಗೋಬೋದಲ್ಲ. ನಿಮ್ಮ ಹತ್ರ 10,000 ಇದೆಯಾ, ಯಾವುದೋ ರೆಡ್ಮಿನೇನೋ ತೊಗೋಬೇಕು ಅಲ್ವಾ? ಈಗ ನಾನು ಜಾಸ್ತಿ 1000 ನಾಮ ಜಪ ಮಾಡ್ತೀನಿ, ನನಗಿದೆಲ್ಲ ಮಾಡಿಕೊಡು. ನಾನು 108 ಮಾಡ್ತೀನಿ, ನಂಗೆ ಚಿಕ್ಕದು ಮಾಡಿಕೊಡು ಅಂತ ಹೇಳಿಬಿಟ್ರೆ ಅದೇ ವ್ಯವಹಾರ ಇಲ್ಲಿಗೆ ತಂದಂಗೆ ಆಯ್ತಲ್ಲ. ಅದಕ್ಕೆ ಇಲ್ಲಿ ಅವನು ರಕ್ಷಿತುಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಮ್ ಅಂತ ಅವನು ನಮ್ಮ ರಕ್ಷಣೆಗೆ ಬರ್ತಾನೆ ಅಂತಂದರೆ ಅದು ಯಾವ ಫಲಾಕಾಂಕ್ಷೆಗೂ ಪ್ರಾರ್ಥನೆ ಮಾಡಿ. ಕಷ್ಟ ಬಂದಾಗ ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ, ಸಹಜ ಅದು. ಈ ನಿವಾರಣೆ ಮಾಡು ಅಂತ ಪ್ರಾರ್ಥನೆ ಸಲ್ಲಿಸೋದೇನು ತಪ್ಪೇನಿಲ್ಲ. ಅದಕ್ಕೆ ಬೇಕಾದಂಥ ಕೆಲವು ಪ್ರಾರ್ಥನೆಗಳನ್ನು, ವ್ರತಗಳನ್ನು ಪ್ರತ್ಯೇಕವಾಗಿ ಮಾಡ್ಕೋಬಹುದು, ಪಾರಾಯಣಗಳನ್ನು ಪ್ರತ್ಯೇಕವಾಗಿ. ಆದರೆ ನಿತ್ಯ ಉಪಾಸನೆ ಅಂತ ನಾವೇನು ಮಾಡ್ತೀವಲ್ಲ, ಯಾರು ಮಂತ್ರ ದೀಕ್ಷೆ ಪಡೆದು ಜಪ ಧ್ಯಾನ ಮಾಡಿಕೊಂಡು ಉಪಾಸನೆ ಅಂತ ಮಾಡ್ತೀವಲ್ಲ, ಆ ಉಪಾಸನೆಯಲ್ಲಿ ಭಗವಂತನೊಂದಿಗೆ ವ್ಯವಹಾರ ಇಟ್ಕೋಬಾರ್ದು. ಆಗಲೇ ನನಗೂ ಅವನಿಗೂ ಪ್ರೀತಿಯ ಸಂಬಂಧ ಉಂಟಾಗೋದು. ಅದಾದ ಮೇಲೇ ಅವನು ಬುದ್ಧಿ ರೂಪೇಣ ಪ್ರಕಟ ಇತ್ತು, ಒಳಗಡೆ ಅವನು ಬುದ್ಧಿ ರೂಪದಲ್ಲಿ ಅವನು ಪ್ರಕಾಶ ಕೊಡ್ತಾನೆ. ಆಮೇಲೆ ಮಿಕ್ಕಿದ್ದು ಅವನೇ ತೋರಿಸ್ತಾನೆ ಏನಾಗಬೇಕು ಅಂತ, ಅಲ್ಲಿಂದ ಮುಂದಕ್ಕೆ ಹೋಗೋದಾದರೆ. ಅದರಿಂದ ಇಲ್ಲಿಂದ ಈ ವಿಚಾರವನ್ನು ನಾವು ಕಳೆದ ಶನಿವಾರ ಪ್ರಾರಂಭ ಮಾಡಿ, ಆಮೇಲೆ ಭರತನನ್ನು ರಾಮ ಇನ್ನೂ ಪರೀಕ್ಷೆ ಕಡೆಯಲ್ಲಿ ಮಾಡಿದ್ದು, ಮತ್ತು
ಭರತ ಬಂದ ಈಗ ಚಿತ್ರಕೂಟಕ್ಕೆ ಬಂದು ಅವರಿಬ್ಬರು ಭೇಟಿಯನ್ನು ಮಾಡಿ ಆಮೇಲೆ ಭೇಟಿಯಾದಾಗ ಅವನಿಗೆ ಶ್ರೀರಾಮಚಂದ್ರನಿಗೆ ತಂದೆ ತೀರು ಹೋಗಿದ್ದಾನೆ ಅಂತ ಗೊತ್ತಾಗಿ ಆಮೇಲೆ ಅವರು ನದಿಗೆ ಹೋಗಿ ಸ್ನಾನ ಮಾಡಿ ತಂದೆಗೆ ತರ್ಪಣ ಇತ್ಯಾದಿಗಳನ್ನೆಲ್ಲ ಕೊಟ್ಟು ಅಂತ್ಯಕ್ರಿಯೆ ನೀರಿನಲ್ಲೇ ತರ್ಪಣ ಕೊಟ್ಟ ಅಂತ ಇಟ್ಕೊಳ್ಳಿ, ಅಲ್ಲೇನು ಬೇರೆ ಇರಲಿಲ್ವಲ್ಲ. ಆಮೇಲೆ ಶ್ರಾದ್ದಾದಿ ಕರ್ಮಗಳನ್ನು ಮಾಡಿ ಕೊನೆಗೆ ಈಗ ಭರತ ಒತ್ತಾಯ ಮಾಡ್ದ, ಏನು ಈಗ ರಾಜ್ಯವನ್ನು ಸ್ವೀಕಾರ ಮಾಡಬೇಕು. ಅವನು ಅದಕ್ಕೆ ತಾನೇ ಹೋಗಿದ್ದು, ಅಷ್ಟು ದೂರ ಹೋಗಿದ್ದು ಎಲ್ಲವನ್ನು ಕರ್ಕೊಂಡು ಹೋಗಿದ್ದು ರಾಜ್ಯವನ್ನು ಅಲ್ಲೇ ಕೊಟ್ಟು ಬಿಡೋಕ್ಕೆ ಅವನು. ಆವಾಗ ಅವನು ಅಣ್ಣನಿಗೂ ತಮ್ಮನಿಗೂ ವಿಚಾರ ಶುರುವಾಯಿತು. ಅದರಲ್ಲಿ ನಾನು 2 ಪ್ರಶ್ನೆ, ನಾನು ಹಲವಾರು ಪ್ರಶ್ನೆಗಳನ್ನೆಲ್ಲ ಸೇರಿಸಿ 5 ಪ್ರಶ್ನೆ ಮಾಡಿದ್ದೇನೆ ಅಷ್ಟೇ. ಅದು ಇಡೀ ಒಂದು 7-8 ಸರ್ಗಗಳ ವರ್ಣನೆ ಬರ್ತಾ ಹೋಗ್ತದೆ. ಭರತ ಹೇಳ್ತಾನೆ, ರಾಮ ಹೇಳ್ತಾನೆ, ಭರತ ಹೇಳ್ತಾನೆ, ರಾಮ ಹೇಳ್ತಾನೆ, ಅದೆಲ್ಲ ಸಮ್ಮರಿ ಮಾಡಿ ನಾನು ಕಡಿಮೆ ಮಾಡಿದ್ದೇನೆ. ಇದನ್ನು ಕೇಳೋಕ್ಕಿಂತ ಮುಂಚೆ ಶ್ರೀರಾಮಚಂದ್ರ ಏನು ಮಾಡ್ತಾನೆ ಹೇಳಿ, ಅವನು ಭರತನ ನೋಡಿದ ತಕ್ಷಣ ಅವನು ಕೇಳ್ತಾನೆ, ಹೀಗೆ ಮಾಡ್ತಾ ಇದೆಯಾ, ಅಪ್ಪನ ನೋಡ್ಕೊಳ್ತಾ ಇದೆಯಾ, ಅಮ್ಮನ ನೋಡ್ಕೊಳ್ತಾ ಇದೆಯಾ, ಸೈನಿಕರನ್ನ ನೋಡ್ಕೊಳ್ತಾ ಇದೆಯಾ, ರಾತ್ರಿ ಹೊತ್ತು ಮಲಗ್ತಾ ಇಲ್ಲ ತಾನೇ, ಕಡಿಮೆ ನಿದ್ದೆ ಮಾಡ್ತಾ ಇದೆಯಾ ತಾನೇ, ನೀನೆಲ್ಲ ಗೂಢಾಚಾರನ ಸರಿಯಾಗಿ ಇಟ್ಟಿದ್ಯಾ, ನಿನ್ನಲ್ಲಿ ಸೀಕ್ರೆಸಿ ಮೇಂಟೈನ್ ಮಾಡ್ತಾ ಇದೆಯಾ, ಈ ಥರ ರಾಜ್ಯ ಧರ್ಮವನ್ನು 500 ನಿಯಮ ಹೇಳ್ತಾನೆ ಶ್ರೀರಾಮಚಂದ್ರ. ಒಂದಲ್ಲ ಎರಡಲ್ಲ, 500 ನಿಯಮ. ಅದಕ್ಕೆ ನಾನು ಹೇಳಿದ್ದು, ಯಾವುದು ರಕ್ತಗತವೋ ಅದು ಯಾವಾಗ ಕೇಳಿದ್ರು ಬರುತ್ತೆ. ನಾವು ಪರೀಕ್ಷೆಯಲ್ಲಿ ಯಾಕೆ ಕಡಿಮೆ ಮಾರ್ಕ್ಸ್ ಬರುತ್ತೆ ಹೇಳಿ? 100ಕ್ಕೆ 100 ಬಂದವರು ಪ್ರೊಫೆಷನ್ಗೆ ಇಳಿದ ಮೇಲೆ ನಮ್ಗೆ ಎಷ್ಟೋ ವಿಚಾರಗಳು ಕ್ಲಾರಿಟಿ ಬರೋದು. ಎಕ್ಸಾಮ್ ಆಗಿ 1 ವಾರ ಬಿಟ್ಟು ಅದೇ ಕ್ವಶನ್ ಪೇಪರ್ ಕೊಡಿ, ಇವತ್ತು ನಾಳೆ ಎಕ್ಸಾಮ್, ಮಕ್ಕಳಿಗೆ ಇವತ್ತು ಬರೆಯೋಕ್ಕೆ ಹೇಳ್ತೀರಿ, ಓದ್ತಾರೆ, ಈ ವಾರ ಎಲ್ಲ ಓದ್ತಾರೆ, ನಾಳೆ ಎಕ್ಸಾಮ್ ಬರೀತಾರೆ. ಅದೇ ಪೇಪರ್ನ ಇನ್ನೊಂದು ವಾರ ಬಿಟ್ಟು ಮತ್ತೆ ಕೊಡಿ, ಅವನು 80 ತೆಗೆದ್ರೆ ನೆಕ್ಸ್ಟ್ ಟೈಮ್ ಒಂದು 50 ತೆಗಿತಾನೆ, ಮರ್ತು ಹೋಗ್ಬಿಡುತ್ತೆ, ಎಲ್ಲ ನೆನಪಿರಲ್ಲ. ಯಾಕಂದ್ರೆ ನಮ್ಮ ರಕ್ತಗತ ಆಗಿರಲ್ಲ, ಪರೀಕ್ಷೆಗೆ ಮಾತ್ರ ಓದಿರೋದ್ರಿಂದ ಹೆಚ್ಚಿನ ಜನ, ಎಲ್ಲರೂ ಅಲ್ಲ, ಹೆಚ್ಚಿನ ಜನ ಅದನ್ನೇನಾಗುತ್ತೆ, ಅದು ತಾತ್ಕಾಲಿಕವಾಗಿ ನೆನಪಿರುತ್ತೆ. ರಾಮನಿಗೆ ಧರ್ಮ ಅನ್ನೋದು ರಕ್ತದಲ್ಲಿದೆ, ಅದರಿಂದ ತಮ್ಮನ್ನು ನೋಡಿದ ತಕ್ಷಣ ರಾಜ್ಯ ಧರ್ಮ ಹೀಗೆ 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 ಅಂತ 500 ನಿಯಮ ಹೇಳ್ತಾನೆ, ಒಂದಲ್ಲ ಎರಡಲ್ಲ. ಅದಕ್ಕೆ ಧರ್ಮವನ್ನು ಮೊದಲು ಅನುಷ್ಠಾನ ಮಾಡೋಕ್ಕಿಂತ ಮುಂಚೆ ದೇರ್ ಶುಡ್ ಬಿ ಕ್ಲಾರಿಟಿ ಇನ್ ಥಿಂಕಿಂಗ್. ಹೌ ಡಸ್ ದಟ್ ಕ್ಲಾರಿಟಿ ಕಮ್ಸ್? ಕ್ಲಾರಿಟಿ ಕಮ್ಸ್ ಓನ್ಲಿ ಥ್ರೂ ನಿಧಿಧ್ಯಾಸನ. ಅದ್ರ ಬಗ್ಗೆ ಮತ್ತೆ 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 ಆಲೋಚನೆ ಮಾಡೋದು ನಿಧಿಧ್ಯಾಸನ. ಈ ನಿಧಿಧ್ಯಾಸನ ಮಾಡೋಕ್ಕಿಂತ ಮುಂಚೆ ಶ್ರವಣ ಆಗಿರ್ಬೇಕು, ಹಿಯರಿಂಗ್, ಫಸ್ಟ್ ಕೇಳಿರ್ಬೇಕು, ಕೇಳಿದ್ರ ಮೇಲೆ ದೀರ್ಘವಾದ ಚಿಂತನೆ ಮಾಡಿರ್ಬೇಕು. ಚಿಂತನೆ ಆದಮೇಲೆ ಅದು ಆಲೋಚನೆಯಾಗಿ ಬರೋದು. ಅದಕ್ಕೋಸ್ಕರ ಇದೆಲ್ಲ ನಿಧಿಧ್ಯಾಸನ ರಾಮಚಂದ್ರ ಮಾಡಿ ಮನನ ಮಾಡಿದ್ದಾನೆ ಅನ್ನೋದಕ್ಕೆ ಪ್ರೂಫು. ಭರತನ ನೋಡಿದ ತಕ್ಷಣ ಅವನು 500 ನಿಯಮಗಳನ್ನು ಹೇಳ್ತಾ ಹೋಗ್ತಾನೆ. ಇದೆಲ್ಲ ಆದಮೇಲೆ ಭರತನ ಪ್ರಶ್ನೆ ಶುರುವಾಯ್ತಲ್ಲ, ನನ್ನ ತಾಯಿ ಒಬ್ಬಳು ಸ್ತ್ರೀ, ನನ್ನ ತಂದೆ ಅವಳ ಮೇಲೆ ಪ್ರೀತಿಯಿಂದ ನನಗಾಗಿ ರಾಜ್ಯವನ್ನು ಕೇಳ್ದ, ಆಜ್ಞೆ ಸರಿ ಇಲ್ಲ. ಯಾಕೆ ಸರಿ ಇಲ್ಲ ಅಂತಂದರೆ, ನನ್ನ ತಾಯಿನೂ ವಿಧವೆ ಆದಳು, ಅಪ್ಪನೂ ಸತ್ತು ಹೋಗ್ಬಿಟ್ಟ, ಇಂಥ ನಿಯಮ ಯಾಕೆ ಪಾಲಿಸಬೇಕು ಅಂತ ಮೊದಲನೇ ಪ್ರಶ್ನೆ. ರಾಮ ಅದಕ್ಕೆ ಹೇಳ್ದ, ನಾವು ಅಂದರೆ ಈ ರಾಜ್ಯಕ್ಕೆ ಎಲ್ಲ ನೀನು ಮಾತಾಡ್ತಿರೋದು ಯಾಕೆ? ರಾಜ್ಯಕ್ಕೋಸ್ಕರ. ಅದಕ್ಕೆ ರಾಜ್ಯಕ್ಕೋಸ್ಕರ ಪಾಪ ಮಾಡೋವಾಗಿಲ್ಲ ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸುಮ್ಮನೆ ಬ್ರೀಫ್ ಮಾಡ್ತಾಯಿದ್ದೀನಿ ಈಗ. ಆಮೇಲೆ ಸರಿಯಪ್ಪ ನೀನೇನೋ ಈಗ ಒಪ್ಪೋದಿಲ್ಲ, ಹಾಗಾದರೆ 2ನೇ ವಿಚಾರಕ್ಕೆ ಬಂದ. ಹಾಗಾದರೆ ಈಗೇನು ನನ್ನ ಕೈ ಇಲ್ಲೇ ಇದ್ದಾಳೆ, ರಾಜ್ಯ ನನಗೆ ಬಂದಿದೆ, ನಾನು ಅವ್ರ ಮಗ, ನನ್ನ ತಾಯಿನ ಪರ್ಮಿಷನ್ ಕೇಳ್ಬಿಟ್ಟು ಈ ರಾಜ್ಯವನ್ನು ನಿನಗೆ ಕೊಟ್ಬಿಡ್ತೇನೆ, ನಾನು ಕೊಡ್ತಾಯಿದ್ದೀನಿ, ನೀನು ಇಸ್ಕೋಬೇಕು, ಇದರಲ್ಲಿ ಆಕ್ಷೇಪ ಏನಿರಲಿ ಅಂತ ಅವನು 2ನೇ ಪ್ರಶ್ನೆ ಕೇಳಿದ. ಅದಕ್ಕೆ ಶ್ರೀರಾಮಚಂದ್ರ ಏನು ಹೇಳ್ದ, ಯಾರಿಗೂ ಗೊತ್ತಿಲ್ಲದೆ ಅದು ವಿಚಾರ ಹೇಳ್ತಾನೆ ರಾಮ. ಆವಾಗ ಇವರು ಹುಟ್ಟಕ್ಕಿಂತ ಮುಂಚೆನೇ ಹೇಳ್ದ ಕನ್ಯಾಶುಲ್ಕ. ಈಗ ವರದಕ್ಷಿಣೆ ಇತ್ತು, ಆಗ ಕನ್ಯಾಶುಲ್ಕ ಇತ್ತು. ಯಾರು ಕೈ ಹಿಡಿತಾರೋ ಆ ಮಹಿಳೆಯ ಮನೆಗೆ, ಹುಡುಗಿಯ ಮನೆಗೆ ಇವನು ಶುಲ್ಕ ಕೊಡಬೇಕಾಗಿತ್ತು. ಅದಕ್ಕೆ ಅವನು ಕೋಸಲ ರಾಜ್ಯವನ್ನು ಶುಲ್ಕ ಕೊಟ್ಬಿಟ್ಟಿದ್ದ ದಶರಥ ಅಶ್ವಪತಿಗೆ, ಇವ್ರ ತಾತ, ಭರತನ ತಾತಂಗೆ. ಹಾಗಾಗಿ ನಿಮ್ಮ ತಾತಂಗೆ ಆಗಲೇ ನಮ್ಮ ದಶರಥ ಕೊಟ್ಟಾಗಿದ್ದ, ನಿಜವಾಗಲೂ ನೀನೇ ರಾಜ, ಆ್ಯಕ್ಚುಲ್ ಟ್ರೂ ಹೇರ್ ಇಸ್ ಯು, ನಾನಲ್ಲ. ಯಾಕಂದರೆ ಹುಟ್ಟಕ್ಕಿಂತ ಮುಂಚೆನೇ ಇದು ಆಗೋಗ್ಬಿಟ್ಟಿದೆ. ಆದ್ದರಿಂದ ಇದು ಭಾಗ ಸರಿಯಾಗಿದೆ, ಅದರಿಂದ ನೀನು ಕೊಟ್ಟರು ನಾನು ಸ್ವೀಕಾರ ಮಾಡ್ಕೊಳಕ್ಕಾಗಲ್ಲ ಅಂತ ಇಲ್ಲಿಗೆ ನಿಲ್ಲಿಸಿದ್ವಿ ಕಳೆದ ವಾರ. ಈಗ ಸರಿ, ಅದು ಒಪ್ಪಲಿಲ್ಲ. ಈಗ ಮುಂದಿನ ವಾದ ಶುರು ಮಾಡ್ತಾನೆ ಭರತ. ಏನು ಹೇಳ್ತಾನೆ, ನೋಡಪ್ಪ, ಇದು ನಾನು ಅಯೋಧ್ಯ ನಗರಿಯಲ್ಲಿ ಇರಲಿಲ್ಲ. ಆಮೇಲೆ ಬೈ ಇನ್ನೊಂದು, ಇವತ್ತಿದು ಆಲ್ಮೋಸ್ಟ್ ಮುಗಿದೋಗುತ್ತೆ, ನಾನು ಮುಗಿಸ್ಬಿಡ್ತೇನೆ. ಆದರೆ ಇದರಲ್ಲಿ ಇನ್ನೂ ಒಂದು ಧರ್ಮ ಸೂಕ್ಷ್ಮ ಇದೆ. ಈ ಕನ್ಯಾಶುಲ್ಕ ಇದೆಯಲ್ಲ, ಈ ಕನ್ಯಾಶುಲ್ಕ ಕೊಟ್ಟಮೇಲೆ ರಾಮ ಕೂಡ ರಾಜ್ಯ ಆಡಳಿತ ಮಾಡೋಂಗಿಲ್ಲ ಆ್ಯಕ್ಚುಲಾಗಿ. ಈಗ ಅಪ್ಪನ ಮಾತು ಹೆಂಗೆ, ಸತ್ಯನ ಹೆಂಗೆ ತಡಿತೀರಿ?
ಈ ಪ್ರಶ್ನೆನೇ ಈಗ ಉತ್ತರ ಕೊಡೋಲ್ಲ, ಮುಂದಿನ ವಾರ ಅದೊಂದೇ ಪ್ರಶ್ನೆಗೆ ವ್ಯವಹಾರ ಮಾಡ್ತೀನಿ. ಅಂದರೆ ಆ ಕಡೆ ಈ ಕಡೆ ಯಾಕಿದು, ಹಾಗಾದ್ರೆ ರಾಮ ಮಾಡಿದ ಸರಿನೋ ಇಲ್ಲೋ ಒಂದು ಪ್ರಶ್ನೆ ಇದೆ ಇಲ್ಲಿ. ವ್ಯಾಖ್ಯಾನಕಾರರಲ್ರಿ ವಾಲ್ಮೀಕಿನ ಪ್ರಶ್ನೆ ಮಾಡಿದ್ದಾರೆ, ಇದನ್ನು ಈಗ ಯಾಕೆ ಹೇಳ್ತಾ ಇದೆಯಾ ಅಂತ. ಇದನ್ನು ಕೈಕೇಯಿ ಹೇಳಲಿಲ್ಲ, ದಶರಥೈ ಮಾತು ತೆಗಿಲಿಲ್ಲ, ಮಂಥರೈ ಮಾತು ತೆಗಿಲಿಲ್ಲ, ರಾಮ ಈ ಕಾಡಿನಲ್ಲಿ ಹೇಳ್ತಾ ಇದ್ದಾನೆ. ಗೊತ್ತಿತ್ತು ಯಾಕೆ ಒಪ್ಕೊಂಡ ಹಂಗಾರಲ್ಲಿ ಅವತ್ತು, ಆಯ್ತು ನಾನು ರಾಜ್ಯಭಾರ ಮಾಡ್ತೀನಿ ಅಂತ. ಇದು ತಪ್ಪಾಗಲಿಲ್ವ ಹಾಗಾದ್ರೆ, ವಾಲ್ಮೀಕಿ ಹೇಳಿ ಸರಿ ಹೋಯ್ತೋ ಇಲ್ವೋ ಅಂತ. ಇದು ವ್ಯಾಖ್ಯಾನ ಮಾಡ್ಬೇಕಾದ್ರೆ ಬಾ ಯಾರೋ ನನ್ನ ಫ್ರೆಂಡು ಮನಸ್ಸೆಲ್ಲ ಹೀಗೆ ವಿಕೋಪ ಇದ್ದರೆ ಹೊರಗಡೆ ವಿಕೋಪ ಕಾಣ್ತಾ ಇರ್ತೀವಿ. ಶಾಂತಿ ಇಲ್ಲ ಅಂದರೆ ನಮಗೂ ಅದಕ್ಕೆ ಬೇರೆಯವ್ರು ಗಲಾಟೆ ಮಾಡೋದು ಶಾಂತಿ ಇರಬೇಕಲ್ಲ. ಅದಕ್ಕೋಸ್ಕರನೇ ಇದೊಂದು ಸೂಕ್ಷ್ಮ ಪ್ರಶ್ನೆ. ಪ್ರತಿಯೊಂದು ಕೂಡ ಈ ಥರ ಧರ್ಮ ಸೂಕ್ಷ್ಮಗಳ ಪ್ರಶ್ನೆ ಇದೆ. ನಾವು ರಾಮಾಯಣ ಓದೋದು ಹಲವಾರು ರೀತಿ. ಅದಕ್ಕೆ ಈ ಪ್ರಶ್ನೆಯನ್ನು ಮಾತ್ರ ಮುಂದಿನ ವಾರ ಒಂದು ಉಪನ್ಯಾಸ ಮಾಡ್ತೀವಿ. ಈ ಪ್ರಶ್ನೆ, ಈ ಏನು ಕನ್ಯಾಶುಲ್ಕ ಇದೆಯಲ್ಲ ಇದರದ್ದೇ ಒಂದು ವಿಚಾರ, ಪ್ಲಸ್ ಆಮೇಲೆ ಲಕ್ಷ್ಮಣನ ವಿಚಾರ ಒಂಚೂರು ತಿಳ್ಕೊಬೇಕು ನಾವು. ಅದು ಮಿಸ್ ಆಗಿಬಿಡ್ತು, ಲಕ್ಷ್ಮಣ ಬರಲಿಲ್ಲ, ಜಾಗ ಸಿಗ್ತಾ ಇಲ್ಲ ಈಗ. ಅದರಿಂದ ಅವನು ಲಕ್ಷ್ಮಣನಿಗೆ ಮತ್ತು ಈ ಪ್ರಶ್ನೆಗೆ ಮುಂದಿನ ಶನಿವಾರ, ಆವಾಗ ಈ ಸದ್ಯದ ರಾಮಾಯಣ ನಿಲ್ಲಿಸ್ತೇನೆ. ಈಗ ಅದಕ್ಕೆ ಈಗ ಭರತ ಏನು ಕೇಳ್ದ, ಇದು ನಾನು ಇರಲಿಲ್ಲ ಊರಿನಲ್ಲಿ, ನಮ್ಮ ತಾಯಿ ಮಾಡಿದ ಪಾಪ, ನಾನು ಸ್ಥಳದಲ್ಲೇ ಇರಲಿಲ್ಲ, ಅದರಿಂದ ಇದನ್ನು ಹೇಗೆ ಒಪ್ಕೊಳ್ಳೋದು. ಈಗ ನನ್ನ ಕೇಳಿಸ್ಬೇಕಲ್ಲ, ನೀನು ತೊಗೊಳ್ತೇನೋ ಮಾಡ್ತೇನೋ ಅಂತೇನು ಕೇಳ್ಬೇಕು. ನಾನು ಇರಲಿಲ್ಲ, ಊರಲ್ಲೇ ಇರಲಿಲ್ಲ, ನೀವು ಏನೋ ಮಾಡ್ಕೊಂಡು ನಾನು ಸಿಕ್ಕಾಕ್ಬಿಟ್ಟಿದ್ದೀರ. ಆಮೇಲೆ ಎರಡನೇ ಅಂಶ ಹೇಳ್ತಾನೆ. ಈಗ ವಯಸ್ಸಾದ ಮೇಲೆ, ವಯಸ್ಸಾದವ್ರು ಯಾರು ಬೇಜಾರು ಮಾಡ್ಕೊಬೇಡಿ, ಇದು ವಿಚಾರ ಹೇಳ್ತಾ ಇರೋದು, ಇದು ನ್ಯಾಚುರಲ್ ಇನ್ ದಿಸ್ ವರ್ಲ್ಡ್. ವಯಸ್ಸಾಗ್ತಾ ಇದ್ಮೇಲೆ ಸ್ವಲ್ಪ ಬುದ್ಧಿಮೋಹ, ಬುದ್ಧಿಮಾಂದ್ಯ ಎಲ್ಲ ಬರ್ತದೆ ಅಲ್ಲ. ಅದಕ್ಕೆ ಲಾನಲ್ಲಿ ಒಂದಿದೆ, 80 ವಯಸ್ಸಾದ ಮೇಲೆ ಯಾರೋ ಒಬ್ಬರು ಒಂದು ವಿಲ್ಲೋ ದಾನನೋ ಗಿಫ್ಟ್ ಡೀಡ್ ಮಾಡ್ಬೇಕಾದ್ರೆ ಅವನು ಬರಿಬೇಕು, ನಾನು ಬುದ್ಧಿ ನೆಟ್ಟಿಗಿಟ್ಕೊಂಡು ಬರಿತಾ ಇದ್ದೀನಿ ಅಂತ. ಅದಕ್ಕೆ ಕಂಟೆಸ್ಟೆಂಟ್ ವಿಟ್ನೆಸ್ 2 ಹಾಕಿದರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ. ಇಲ್ಲ ಅಂತಂದರೆ ಅದಕ್ಕೆ ಅಕ್ಕಪಕ್ಕದವ್ರು ಹೇಳಬೇಕು, ಇನ್ನು ಬುದ್ಧಿ ನೆಟ್ಟಿಗಿದೆ. 80 ಆದಮೇಲೆ ಈಗ ಮಕ್ಳು ಯಾರು ಇದ್ದಾರೆ ರಿಲೀಸ್ ಡೀಡು ಅಂತೆಲ್ಲ ಮಾಡಿಸ್ತಾರೆ. ಇಲ್ಲ ನಾವು ಬಿಟ್ಕೊಡ್ತಾ ಇದ್ದೀವಿ, ನಮ್ಮಪ್ಪ ಸರಿಯಾಗೇ ಮಾಡ್ತಾ ಇದ್ದಾನೆ, ಇದರಲ್ಲಿ ನಮ್ಮ ಆಕ್ಷೇಪ ಏನಿಲ್ಲ ಅಂತ. ಅದಕ್ಕೆ 80 ಆದಮೇಲೆ ಯಾರಾದರೂ ವಿಲ್ ಮಾಡೋಕ್ಕೆ ಹೋಗ್ಬಿಟ್ರೆ ಕೋರ್ಟಲ್ಲಿ ಕೂಡ ಅಬ್ಜೆಕ್ಷನ್ ಮಾಡ್ತಾರೆ. ತಲೆ ನೆಟ್ಟಿಗಿಟ್ಟು ಬರಿತಾ ಇದ್ದಾನಾ, ಇಲ್ಲ ಐ ಆಮ್ ರೈಟಿಂಗ್ ಅಂದರೆ ಕೊನೆಯಲ್ಲಿ ಬರೀತಾರಲ್ಲ ವಿಲ್ಲಲ್ಲಿ, ಐ ಆಮ್ ರೈಟಿಂಗ್ ವಿತ್ ಸೇನ್ ಬ್ರೈನ್, ಸೇನ್ ಥಿಂಕಿಂಗ್, ವಿತೌಟ್ ಇನ್ಫ್ಲೂಯೆನ್ಸ್ ಬೈ ಎನಿ ಆಫ್ ಮೈ ಬ್ರದರ್ಸ್ ಆರ್ ಬೈ ದ ಡೋನಿ. ಇವ್ರು ಯಾರು ಇನ್ಫ್ಲೂಯೆನ್ಸ್ ಇಲ್ಲದೆ ನಾನು ಸ್ವಂತ ಬರಿತಾ ಇದ್ದೀನಿ ಬುದ್ಧಿ. ಅದಕ್ಕೆ ಇವನು ಹೇಳ್ತಾನೆ, ಇವ್ನು ನಮ್ಮ ಅಪ್ಪಂಗೆ ವಯಸ್ಸಾಗಿಬಿಟ್ಟಿತ್ತು, ಬುದ್ಧಿ ಮೋಹ ಇತ್ತು, ಅದರಿಂದ ಈ ತಂದೆನೋ ತಪ್ಪು ಮಾಡ್ದ, ಮಕ್ಳ್ಯಾಕೆ ಒಪ್ಕೋಬೇಕು ಅಂತ. ಈಗ ತಪ್ಪಾದದ್ದಲ್ಲ, ತಪ್ಪಾದ್ಮೇಲೆ ನಾವು ಯಾಕೆ ಒಪ್ಕೋಬೇಕು? ಸರಿ ಮಾಡಿದರೆ ಒಪ್ಕೊಳ್ಳೋದು ಸರಿ. ನಮ್ಮ ತಂದೆ ಬುದ್ಧಿಮೋಹದಿಂದ ವಯೋವೃದ್ಧಿಗೆ ತಕ್ಕಂತೆ ಮೋಹ ಮಾಡಿಬಿಟ್ಟಿದ್ದಾನೆ, ಆದ್ದರಿಂದ ಇದನ್ನು ನಾವು ಒಪ್ಕೊಳ್ಳೇಬೇಕಿಲ್ಲ ಅಂತ ಭರತ ಹೇಳ್ತಾರೆ. ಆಮೇಲೆ ಇನ್ನೊಂದೇನು ಹೇಳ್ತಾನೆ, ಒಂದು ಕೆಲಸ ಮಾಡಪ್ಪ, ನೀನು ಏನು ನಿನಗೆ ಅರಣ್ಯವಾಸ ಇದೆಲ್ಲ ಸಮ್ಮರಿ 3-4 ಪ್ರಶ್ನೆ ಸೇರಿಸ್ತಾ ಇದ್ದೀನಿ, ಸೀಕ್ವೆನ್ಸ್ ನೆನ್ಪಿಟ್ಕೊಳ್ಳಿ. ಅರಣ್ಯವಾಸ ನಿಂಗೆ ನಿನಗೆ ಅರಣ್ಯ ಬಿಡೋಕ್ಕೆ ಇಷ್ಟ ಇಲ್ಲ ಅಲ್ವಾ, ನಾನು ಬರಲ್ಲ, ಕಾಡಿನಲ್ಲೇ ಇರ್ತೀನಿ, 14 ವರ್ಷ ಮಾತು ಕೊಟ್ಟಿದ್ದೀನಿ ಅಂತ. ನನಗೂ ಚಿಂತೆ ಇದೆ, ನೀನು ಇಲ್ಲೇ ಇರು, ನಾನು ಎಲ್ಲ ಸಲಕರಣೆ ತಂದುಬಿಟ್ಟಿನಿ, ಪಟ್ಟದ ಆನೆನೂ ತಂದುಬಿಟ್ಟಿನಿ, ಇಲ್ಲೇ ಪಟ್ಟಾಭಿಷೇಕ ಮಾಡ್ತೀನಿ, ನೀನು ಇಲ್ಲಿಂದ ರಾಜ್ಯಭಾರ ಮಾಡು. ರಾಜ ನೀನೇ, ನಮಗೆ ಅಕ್ಸೆಪ್ಟೆಡ್, ನೀನು ಇಲ್ಲೇ ಇರು, ರಾಜ್ಯಭಾರ ಎಲ್ಲ ಮಾಡಿ ಕೊಟ್ಬಿಡ್ತೀನಿ, ಅದರಿಂದ ಈ 3 ನೀನು ಒಪ್ಪಲೇಬೇಕು ಅಂತ. ಅದಕ್ಕೆ ರಾಮ ಇದಕ್ಕೆಲ್ಲ ಒಂದೇ ಉತ್ತರ ಕೊಡೋದು, ನೋಡಪ್ಪ, ನಮ್ಮಿಬ್ಬರು ಆಸ್ತಿ ಭಾಗ ಕರೆಕ್ಟಾಗಿ ಮಾಡಿದ್ದಾನೆ ನಮ್ಮಪ್ಪ, ಇದರಲ್ಲಿ ಯಾವ ಬುದ್ಧಿಮೋಹ ಕೂಡ ನಮ್ಮಪ್ಪಂಗೆ. ಬುದ್ಧಿಮೋಹ ಇದ್ದರೆ ಸ್ವಲ್ಪ ವ್ಯತ್ಯಾಸ ಆಗ್ತಿದೆ ಡಿಸ್ಟ್ರಿಬ್ಯೂಷನಲ್ಲಿ. ಈಗ ಸೈಟು 20-40 2 ಸೈಟ್ ಇದೆ, 20-40 20-40 2 ಸೈಟ್ ಕರೆಕ್ಟಾಗಿ 2 ಭಾಗ ಆಗಿದೆ, ಕನ್ಫ್ಯೂಷನ್ ಇದೆಯಲ್ಲ. 60-40 ಸೈಟ್ 2 ಇತ್ತು, ಒಂದಿದ್ದೆ ಮಧ್ಯ ಭಾಗ ಹಾಕೋದ್ರೆ ಪ್ರಾಬ್ಲಮ್. 2 ಸೈಟ್ ಇತ್ತು, 2 ಮಕ್ಕಳಿದ್ರು, ಇವ್ನಿಗೊಂದು ಸೈಟು ಅವ್ನಿಗೊಂದು ಸೈಟು. 12 ಎಕರೆ ಇದ್ದರೆ ಇವನೊಂದು 6 ಎಕರೆ, ಒಂದು ಈವನ್ ನಂಬರ್ಸ್, ಭಾಳ ಫ್ರೀಯಾಗಿ ಡಿವೈಡ್ ಮಾಡ್ಬೋದು. ಅವನು ಅದಕ್ಕೆ ಹೇಳ್ತಾನೆ, ನೋಡಪ್ಪ, ತಂದೆ ಆಸೆ ಸರಿಯಾಗೇ ಇದೆ, ಇದರಲ್ಲಿ ಬುದ್ಧಿಮೋಹದ ಪ್ರಶ್ನೆನೇ ಇಲ್ಲ. ನರರಿಗೆ ರಾಜ ಯಾರು? ಭರತ. ಮೃಗಗಳಿಗೆ ರಾಜ ಯಾರು? ರಾಮ. ಈಗ ನರರಿಗೆ ರಾಮ ಹೇಳ್ತಾನೆ, ನರರಿಗೆಲ್ಲ ರಾಜ ನೀನು, ಮೃಗಗಳಿಗೆ ರಾಜ ನಾನು. ನಿನ್ನ ತಲೆ ಮೇಲಿಂದ ಬಿಳಿ ಛತ್ರ ಇದೆ, ನನ್ನ ತಲೆ ಮೇಲಿಂದ ಗಿಡ ಮರಗಳೆಲ್ಲ ಇದೆ, ಇದೇ ನನ್ನ ಛತ್ರ ರಾಮ. ಆಮೇಲೆ ನಿನಗೆ ಊರು ಅಂತ ನಿರ್ಧಾರ ಆಗಿದೆ, ನನಗೆ ಕಾಡು ಅಂತ ನಿರ್ಧಾರ ಆಗಿದೆ. ನಿನಗೊಬ್ಬ ತಮ್ಮ ಇದ್ದಾನೆ ಶತ್ರುಘ್ನ, ನನಗೊಬ್ಬ ತಮ್ಮ ಇದೆ ಲಕ್ಷ್ಮಣ. ಎಷ್ಟು ಚೆನ್ನಾಗಿ ಮಾಡಿದ ನೋಡಿ ನಮ್ಮಪ್ಪ ಅಂತಾನೆ. ಇದು ರಾಮ, ಇದೆಲ್ಲ ವಾದ ಸಾಕಷ್ಟಿದೆ,
ಅದೇ ಇದು ನಾನು ಸಮ್ಮರಿ ಕೊಡ್ತಾನೆ. ಅದಕ್ಕೆ ಹೇಳ್ತಾನೆ, ನಮ್ಮಪ್ಪ ನಿನಗೂ ಒಬ್ಬ ತಮ್ಮ ಕೊಟ್ಟಿನ ಜೊತೆಗೆ ಸೇವೆ ಮಾಡೋಕ್ಕೆ ನನಗೂ ನನ್ನ ಜೊತೆ ಒಬ್ಬ ತಮ್ಮ ಕೊಟ್ಟಿದ್ದಾನೆ. ಅದಕ್ಕೆ ನಮ್ಮಪ್ಪ ಈಕ್ವಲ್ ಶೇರ್, ಎಲ್ಲೂ ವ್ಯತ್ಯಾಸ ಮಾಡಿಲ್ಲ. ಇಟ್ ಈಸ್ ಈಕ್ವಲಿ ಶೇರ್ಡ್. ಸರಿ ಹೇಳ್ದೆ, ನೀನು ಬರಲ್ವ ಹಾಗಾದ್ರೆ? ಸರಿ, ಇವನು ಆ ವಾದನೂ ಮುಂದುವರ್ಸೋಕ್ಕಾಗಲ್ಲ. ಸರಿ, ಒಂದು ಕೆಲಸ ಮಾಡ್ತೇನೆ, ನಾನು ಕಾಡಿಗೆ ಬಂದು ಇಲ್ಲೇ ಇದ್ದುಬಿಡ್ತೀನಿ. ಈಗ ನೀನು ಬರಲ್ಲ, ಪಟ್ಟಾಭಿಷೇಕ ಮಾಡ್ಕೊಳ್ಳಲ್ಲ, ನನ್ನನ್ನು ರಾಜ ಅಂತ ಹೇಳ್ತೀನಿ. ಸರಿ, ನಾನೇನು ಮಾಡ್ತೀನಿ, ಎಲ್ಲ ಬಿಟ್ಟು ನಾನು ನಿನ್ನ ಜೊತೆಗಿದ್ದು ಇಲ್ಲೇ 14 ವರ್ಷ ನಾನು ಕಳಿತೇನೆ. ರಾಮ ತಕ್ಷಣ ಹೇಳ್ತಾನೆ, ಇದಕ್ಕೆ ಅಪ್ಪ ಒಪ್ಪಲಿಲ್ವಲ್ಲ. ಅಪ್ಪ ಪರ್ಮಿಷನ್ ಕೊಟ್ಟಿದ್ದು ನನಗೆ ಹೋಗಲಿಕ್ಕೆ, ನಾನು ಪರ್ಮಿಷನ್ ತೊಗೊಂಡು ಲಕ್ಷ್ಮಣ್ ಕರ್ಕೊಂಬಂದೆ. ರಾಮ ಹೇಳ್ತಾನೆ, ಲಕ್ಷ್ಮಣನ ಕರ್ಕೊಂಬಂದಿದ್ದು ನನ್ನ ಸ್ವಂತ ಇಚ್ಛೆಯಿಂದಲ್ಲ. ಲಕ್ಷ್ಮಣ ಕೇಳ್ದ, ಆಮೇಲೆ ದಶರಥನ ಪರ್ಮಿಷನ್ ತೊಗೊಂಡು, ಸುಮಿತ್ರೆ ಪರ್ಮಿಷನ್ ತೊಗೊಂಡು ಆಮೇಲೆ ಕರ್ಕೊಂಬಂದಿದ್ದು. ನಿನಗೆ ಅಪ್ಪ ಪರ್ಮಿಷನ್ ಕೊಟ್ಟಿಲ್ಲ, ಕೈಕೇನು ಪರ್ಮಿಷನ್ ಕೊಟ್ಟಿಲ್ಲ, ಅದನ್ನು ನೀವು ವಾಪಸ್ ಹೋಗು. ಇವನು ಹೇಳಿದ ಒಂದೂ ಒಪ್ಪಲ್ಲ ರಾಮ. ಆಮೇಲೆ ಅದಕ್ಕೆ ಅವನು ಬರೆದ ಹೇಳ್ತಾನೆ, ಒಳ್ಳೆ ವಿಚಿತ್ರ ಆಯಿತು, ನಿನಗೂ ನಾನು ಮಾತಾಡೋಕ್ಕಾಗಲ್ಲ, ನಮ್ಮ ಅಪ್ಪಂಗೆ ಹೇಳೋಕ್ಕೆ ನಮ್ಮ ಅಪ್ಪ ಇಲ್ಲ, ನನ್ನ ತಾಯಿ ನಮ್ಮ ಮಾತು ಕೇಳಲ್ಲ. ಆದ್ದರಿಂದ ನೋಡಪ್ಪ, ನಮ್ಮ ಇಕ್ಷ್ವಾಕು ವಂಶದಲ್ಲಿ ಒಬ್ಬರು ವನವಾಸ ಮಾಡಬೇಕು ಅಂತಿದ್ದರೆ ನಾನು 14 ವರ್ಷ ನನ್ನ ಸ್ವಂತ ಇಚ್ಛೆಯಿಂದ 14 ವರ್ಷ ವನವಾಸ ಮಾಡ್ತೇನೆ. ಇದಕ್ಕಾದರೂ ಒಪ್ತೀಯಾ? ಅದಕ್ಕೆ ರಾಮ ಹೇಳ್ತಾನೆ, ಒಂದು ಲಾ ಇದೆ. ಈಗ ಯಾರೋ ಒಂದು ಜೀವಿತಾವಧಿಯಲ್ಲಿ ಕೊಂಡ್ಕೊಂಡು ಮಾರೋ ದಾನ ಮಾಡಿದ್ಬಿಟ್ಟು ಸತ್ತು ಹೋಗ್ತಾ ಅಂದರೆ ಅವ್ರ ಮಕ್ಕಳು ಅದನ್ನ ಅದು ಬದಲು ಮಾಡ್ಕೋಬೋದಾ? ಇಲ್ಲ, ಯು ಕಾಂಟ್ ಡೂ ಇಟ್. ಅದು ಹೆಂಗಾಗುತ್ತೆ, ಲೀಗಲಿ ಆಲ್ಸೋ ನಾಟ್ ರೈಟ್. ಈಗ ಯಾರೋ ತಂದೆ ಒಂದು ಆಶ್ರಮಕ್ಕೆ ಇದೆ, ಈ ಆಶ್ರಮಕ್ಕೆ ದಾನ ಮಾಡಿದ್ರು, ಅವ್ರ ಮಕ್ಕಳೆಲ್ಲ ಇದು ನಮ್ಮದು ಅಂತ ಹೇಳೋಕ್ಕಾಗುತ್ತಾ? ನಮ್ಮಪ್ಪ ದಾನ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಅಂತ ಹೇಳೋಕ್ಕಾಗುತ್ತಾ? ಒನ್ಸ್ ಎಕ್ಸಿಕ್ಯೂಟೆಡ್ ಆ್ಯಂಡ್ ಪಾಸ್ಟ್ ಲೀಗಲಿ, ಇಟ್ ಹ್ಯಾಸ್ ಟು ಬಿ ಅಕ್ಸೆಪ್ಟೆಡ್ ಎಟರ್ನಲ್ಲಿ. ಅದರಿಂದ ಈಗ ನಮ್ಮ ಅಪ್ಪ ಏನು ಮಾಡಿ ಹೋದ್ನೋ ನಾನು ನೀನು ಬದಲು ಮಾಡ್ಕೋ, ಎಕ್ಸ್ಚೇಂಜ್ ಇಸ್ ನಾಟ್ ಪಾಸಿಬಲ್. ಇದರಲ್ಲಿ ಅದಲು ಬದಲು ಪ್ರಶ್ನೆನೇ ಬರೋದಿಲ್ಲ. ಅದರಿಂದ ಇದು ಪೂರ್ಣ ಅಧರ್ಮ. ಸರಿ, ಇಷ್ಟೆಲ್ಲ ಮಾತು ನಡೆಯೋ ಹೊತ್ತಿಗೆ ಜಾಬಾಲಿ ಮುನಿ ಇರ್ತಾರೆ. ಅವರು ಹೇಗಾದರೂ ಮಾಡಿ ರಾಮನ ಕರ್ಕೊಂಡು ಹೋಗ್ಬೇಕಲ್ಲ. ಜಾಬಾಲಿ ಮುನಿ ಈಗಿನ 21st ಸೆಂಚುರಿ ಇವ್ರ ಥರ ಬುದ್ಧಿ ಉಪಯೋಗಿಸೋರು. ಅವನು ನಾಸ್ತಿಕವಾದವನ್ನು ಹೇಳ್ತಾನೆ. ಅವ್ರಿಗೆ ಹೇಳ್ತಾರೆ, ಜಾಬಾಲಿ ಮುನಿಗಳು ಹೇಳ್ತಾರೆ, ಅಲ್ಲಪ್ಪ ರಾಮ, ಈ ಧರ್ಮ, ಈ ಅರ್ಥ, ಅಯ್ಯೋ ನಿಮ್ಮಪ್ಪ ಹೇಳಿದ್ರು ಹೇಳಿ ಹೊಟ್ಟೋದ್ರಪ್ಪ. ಈಗ ಅವರಿಲ್ಲ, ಸುಮ್ಮನೆ ಬಂದು ರಾಜ್ಯ ಮಾಡಿದ್ದು ಯಾಕೆ ಕನ್ಫ್ಯೂಸ್? ಧರ್ಮ ಅಂತೆ, ಸತ್ಯ ಅಂತೆ, 14 ವರ್ಷ ಅಂತೆ, ಅಣ್ಣ ಅಂತೆ, ತಮ್ಮ ಅಂತೆ, ಇದು ಯಾವುದೂ ಇಲ್ಲ. ಈಗೇನು ಅನಿಸುತ್ತೋ ಅದು ಮಾಡ್ತಾರೆ. ಆಮೇಲೆ ಈಗೇನೋ ನಿಮ್ಮ ಅಪ್ಪಂಗೆ ಶ್ರಾದ್ದ ಮಾಡಿದೆ, ಅಲ್ಲೇ ಅವ್ರು ತಿಂತಾರೆ ಅಂತ ಏನೋ ಗ್ಯಾರಂಟಿ? ಅಲ್ಲ, ಈಗ ಹುಡುಗರೆಲ್ಲ ಕೇಳ್ತಾರೆ, ಅವ್ರು ಸತ್ತು 60 ವರ್ಷ, ಎಲ್ಲ ಕೆಲವರೆಲ್ಲ ಈಗ 60 ವರ್ಷ ಆದರೂ ನೀವು ಶ್ರಾದ್ದ ಮಾಡ್ತಿರ್ತೀರಿ ಅಲ್ಲ? ಮಾಡೋರು, ಎಲ್ಲರೂ ಅಲ್ಲ, ಮಾಡೋರು. ಹಾಗಾಗಿ 60 ವರ್ಷ ಆದಮೇಲೂ ಮತ್ತು ಅವ್ರಿಗೆ ಮುಂದಿನ ದೇಹ ಬಂದು ಇನ್ನೊಂದು ಜನ್ಮ ಬಂದೇ ಇಲ್ವ? ಹಾಗಾದರೆ ನಾವಿರೋವರೆಗೂ ಮಾಡ್ತಾಯಿರ್ತೀವಿ ಅಂತ್ಯಕ್ರಿಯೆ. ಇದು ಎಷ್ಟು ವರ್ಷ ಮಾಡೋದು ಮತ್ತೆ? ಅದಕ್ಕೆ ಅವನು ಹೇಳ್ತಾನೆ, ಹಾಗಾದರೆ ನಾವು ಕೊಡೋ ಒಂದು ಶ್ರಾದ್ದಾದ, ಅದು ಬೇರೆ ಪ್ರಸಂಗದಲ್ಲಿ ಅದು ಹೇಳ್ತೀನಿ, ಈ ಪ್ರಸಂಗದಲ್ಲಿ ಬೇಡ. ಶ್ರಾದ್ದಾದಿಗಳಿಗೆ ಏನಕ್ಕೆ ಮಾಡಬೇಕು ಅಂತ ಸಮಯ ಸಿಕ್ಕಿದ್ರೆ ಅದಕ್ಕೆ ಒಂದು ಲೆಕ್ಚರ್ ಬೇಕು ಪೂರ್ತಿ. ಅಂತ್ಯೇಷ್ಟಿ ಅಂದರೆ ಏನು ಅನ್ನೋದು ನಮಗೊಂದು ಅಟ್ಲೀಸ್ಟ್ ನೀವು ಮಾಡ್ತಿರೋ ಬಿಟ್ಟು ಒಂದು ಕ್ಲಾರಿಟಿ ಇರಬೇಕು. ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಅನ್ನೋ ವಿಚಾರ ಬೇರೆ ದಿವಸ ತೊಗೊಂಡು. ಅದಕ್ಕೆ ಇವನು ಹೇಳ್ತಾನೆ, ಜಾಬಾಲಿ ಮುನಿಗಳು ಹೇಳ್ತಾರೆ, ಈಗ ಒಂದು ಪಕ್ಷ ಅವರೆಲ್ಲ ಬಂದು ಸ್ವೀಕಾರ ಮಾಡ್ತಾರೆ ನೀ ಕೊಟ್ಟಿದ್ದನ್ನು, ಅವರು ಮುಂದಿನ ದೇಹ ಬರೋವ್ರಿಗೂ ನೀನು ಕೊಡೋ ಆಹಾರ ಅವ್ರು ತೊಗೊಳ್ತಾರೆ ಅಂತಂದರೆ, ಈಗ ಯಾರೋ ಬೆಳಗ್ಗೆ ಇಲ್ಲಿಂದ ನಮ್ಮೂರಿಂದ ಪಕ್ಕದ ಊರಿಗೆ ಹೋದ, ಇಲ್ಲ ಬಳ್ಳಾರಿಗೆ ಹೊರಟ, ಹಂಪಿ ನೋಡಬೇಕು ಅಂತ ಹೋದ ಹೊಸಪೇಟೆಗೆ. ಮಧ್ಯಾಹ್ನ ಅವ್ನಿಗೆ ಹಸಿವಾಯಿತು, ಅವ್ನು ಹಸಿವು ಅಂತ ಅಲ್ಲಿ ಭಾವಿಸ್ಲಿ, ನೀವು ಇಲ್ಲೇ ಊಟ ಹಾಕಿ ಅಲ್ಲಿ ಯಾಕೆ ಹೋಗಬೇಕು? ಈಗ ಅವ್ನು ಮೇಲ್ಗಡೆಯಿಂದ ಬಂದು ತಿಂದು ತೊಗೊಂಡು ಹೋಗೋದಾದರೆ ಈ ಜಾಬಾಲಿ ಮುನಿ ಹೇಳೋದು, ಇಲ್ಲೇ ನಾವು ಅಡುಗೆ ಮಾಡಿ ಬಡಿಸ್ಬಿಡೋಣ, ಅವನಿಗೆ ಆಹಾರ ಅಲ್ಲೇ ಸಿಕ್ಬಿಡುತ್ತೆ, ಹೀಗೆಲ್ಲ ಆಗುತ್ತಾ? ಅದರಿಂದ ಈ ಧರ್ಮ, ಈ ಸತ್ಯ, ಈ ಶ್ರದ್ಧೆ ಎಲ್ಲ ನಮ್ಮ ಕಲ್ಪನೆ. ನೀವು ಹಂಗೆ ಅಂದ್ಕೊಂಬಿಡಿ, ಜಾಬಾಲಿ ಹೇಳ್ತಿರೋದಷ್ಟೇ. ಉತ್ತರ ಬೇರೆ ದಿವಸ ಕೊಡ್ತೀನಿ ನಾನು, ಆ ಉತ್ತರಕ್ಕೆ ಹೋಗಲ್ಲ ನನಗೆ. ಯಾಕಂದರೆ ಇಟ್ ಟೇಕ್ಸ್ ಧರ್ಮದ ಮಾರ್ಗ ಹೋಗುತ್ತೆ, ರಾಮ ಬಿಟ್ಟು ಹೋಗ್ಬಿಡ್ತಾನೆ. ಅದರಿಂದ ನೀನು ಇದನ್ನೆಲ್ಲ ಬಿಟ್ಬಿಡು, ಈಗ ರಾಜ್ಯಭಾರ ನೀವು ಸುಮ್ಮನೆ ಸ್ವೀಕಾರ ಮಾಡಿ, ಇದ್ರ ಬಗ್ಗೆ ಎಲ್ಲ ಇದು ಮಾಡಬೇಡ ಅಂತ. ಇದನ್ನು ಆ್ಯಕ್ಚುಲಿ ಚಾರ್ವಾಕರ ಫಿಲಾಸಫಿ ಅಂತಂದರೆ, ಷಡ್ದರ್ಶನಗಳಲ್ಲಿ ನಮ್ಮಲ್ಲಿ 6 ಫಿಲಾಸಫಿ ಇದೆ. ಆಸ್ತಿಕ ಮತ, ಒಂದು ನಾಸ್ತಿಕ ಮತ, ಒಂದು ಆಸ್ತಿಕ ಮತ. ನಾಸ್ತಿಕ ಮತದಲ್ಲಿ 3, ಆಸ್ತಿಕ ಮತದಲ್ಲಿ 6. ಈ ನಾಸ್ತಿಕ ಮತದಲ್ಲಿ ಮೊದಲನೇದು ಚಾರ್ವಾಕರು. ಅವ್ರದ್ದು ಏನು ಫಿಲಾಸಫಿ ಗೊತ್ತಾ?
ಋಣಂ ಕೃತ್ವ ಘೃತಂ ಪಿಬೇತ್, ಸಾಲ ಮಾಡಿ ಆದರೂ ತುಪ್ಪ ತೊಗೊಂಡು ತಿಂದುಬಿಡು ಅಂತ. ಮುಂದಿನ ಜನ್ಮ ಇದೆ ಎಲ್ಲ ಯಾರಿಗೆ ಗೊತ್ತು? ಇದ್ದಾಗ, ಈಗಿನ ಕಾಲದ ಮಕ್ಕಳು ಇದ್ದಾಗ ಮಜಾ ಮಾಡೋದು ಅಲ್ಲ, ಈಗಿನ ಪದ ತುಂಬ ಉಪಯುಕ್ತ, ಮಜಾ ಮಾಡೋದು ಅಂತ. ಇದ್ದಾಗ ದುಡ್ಡಿಲ್ವ ಕಿಸೆಯಲ್ಲಿ, ಪಕ್ಕದ ಮನೆಗೆ ಹೋಗಿ ಸಾಲ ಮಾಡು, ಇವಂದಾದ ಆ ಕಡೆ ಹೋಗು, ಇನ್ನೂ ಪಕ್ಕದ ಮನೆಗೆ ಹೋಗು, ಆರಾಮಾಗಿರೋ. ಋಣಂ, ಮುಂದಿನ ಜನ್ಮ, ಸಾವು ಇದೆಲ್ಲ ಗೊತ್ತಿಲ್ಲ ನಮಗೆ. ಋಣಂ ಕೃತ್ವ ಘೃತಂ ಪಿಬೇತ್ ಅಂತ ಚಾರ್ವಾಕರ ಬೃಹಸ್ಪತಿ ಇದಕ್ಕೆ ಒಡೆಯ. ಅದರಿಂದ ಈ ರೀತಿಯಾದ ಫಿಲಾಸಫಿ ಅದನ್ನು ಹಿಡ್ಕೊಂಡು, ಸಿದ್ಧಾಂತ ಹಿಡ್ಕೊಂಡು ರಾಮನ ಮುಂದೆ ವಾದ ಮಾಡಲಿಕ್ಕೆ ಬರ್ತಾನೆ ಜಾಬಾಲಿ ಮುನಿಗಳು. ಅದಕ್ಕೆ ಶ್ರೀರಾಮಚಂದ್ರ ಹೇಳ್ತಾನೆ, ನಿಮ್ಮದು ಒಳ್ಳೆ ವಿಕಟ ಬುದ್ಧಿ, ನಿಮ್ಮದು ಧರ್ಮಭ್ರಷ್ಟರು, ನಿಮ್ಮಂಥವರೇ ಧರ್ಮಭ್ರಷ್ಟರು. ಅದಕ್ಕೆ ರಾಮ ಚೆನ್ನಾಗಿ ಹೇಳ್ತಾನೆ, ನಿಮ್ಮನ್ನೇನು ಅಂದು ಪ್ರಯೋಜನ ಇಲ್ಲ ಬಿಡಿ, ನೀನು ಬೇಕಾಗಿದ್ದು ನಮ್ಮ ಅಪ್ಪನ್ನ, ನಿಮ್ಮಂಥವ್ರು ನಾವು ಜೊತೆಗಿಟ್ಕೊಂಡಲ್ಲ, ನಿಮ್ಮಂಥವ್ರು ನಾವು ಜೊತೆಗಿಟ್ಕೊಂಡು, ಅದಕ್ಕೆ ತಪ್ಪು ನಮ್ಮ ಅಪ್ಪಂದು, ನಿಂದಲ್ಲ. ಅದಕ್ಕೆ ನೀವೇನು ಆಲೋಚನೆ ಮಾಡಿ, ನಾನು ನಿಮ್ಮ ಹತ್ರ ವಾದ ಮಾಡೋಕ್ಕೆ ಬರೋದಿಲ್ಲ, ನೀವು ತಲೆ ಕೆಡ್ಸ್ಕೊಂಬಿಡಿ ಅಂತ ಶ್ರೀರಾಮಚಂದ್ರ ಹೇಳ್ತಾನೆ. ಇದಕ್ಕೊಂದು ತಮಾಷೆ ಸುಮ್ಮನೆ ನೆನಪಾಯ್ತು ಹೇಳ್ತಾ ಇದ್ದೇನೆ. ಯಾರೋ ಒಬ್ರು ಹಿಂಗೆ ಒಂದು ಊರಿಗೆ ಉಪನ್ಯಾಸಕ್ಕೆ, ಗೊತ್ತಿರ್ಬೋದು ನಿಮಗೆ, ಕತೆ ಹೇಳ್ತಿರ್ತಾರೆ ಎಲ್ಲರೂ, ಉಪನ್ಯಾಸ ಕರೆದಿದ್ರಂತೆ. ಅವರು ಉಪನ್ಯಾಸಕ್ಕೆ ಹೋಗಿದ್ರು, ಉಪನ್ಯಾಸ ಮಾಡ್ತಾಯಿದ್ದಾರೆ ಇವರು. ಆವಾಗ ಮಧ್ಯದಲ್ಲಿ ಯಾರೋ ಒಬ್ಬ ಕೂತವನು ಎದ್ದೋಗಿ ಒಂದು ಕೋಲು ಎತ್ಕೊಂಬಂದಂತೆ. ಇವರು ಉಪನ್ಯಾಸ ಮಾಡ್ತಾಯಿದ್ದಾರೆ, ಅವನು ಕೂತಿದ್ದ, ಒಂದು 10 ನಿಮಿಷ ನೋಡ್ದ, ಅವ್ನಿಗೇನೋ ಅನ್ನಿಸ್ತು, ಹೊರಗಡೆ ಹೋದ, ಒಂದು ಕೋಲು ತೊಗೊಂಬಂದ, ಅವನು ಕೂತ್ಕೊಂಡ. ಆಮೇಲೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಓಡಾಡ್ದ. ಇವರು ಉಪನ್ಯಾಸ ಮಾಡೋಕ್ಕೆ ತೊಂದರೆ ಆಗ್ತಾಯಿದೆ, ಒಂದು ಮಧ್ಯೆ ಓಡಾಡ್ತಾನೆ, ಯಾಕಪ್ಪ ಕೋಲು ಇಟ್ಕೊಂಡು ಓಡಾಡ್ತಾ ಇದೆಯಾ ಅಂತ. ಅದಕ್ಕೆ ಅವ್ನು ಹೇಳ್ತಾನೆ, ಕೋಲು ಇಟ್ಕೊಂಡು ಅವನು, ಮಹಾಶಯರು ನೀವು ಮುಂದುವರಿಸಿ, ನಿಮ್ಗೇನು ತೊಂದರೆ, ನೀವು ಮುಂದುವರಿಸಿ, ಉಪನ್ಯಾಸ ಮುಂದುವರಿಸಿ ಅಂತ. ಸರಿ, ಇವನು ಮಾತಾಡ್ತಾ ಇದ್ದ, ಅವ್ನು ಕೂತ್ಕೊಂಡ. ಒಂದು 10 ನಿಮಿಷ ಆದಮೇಲೆ ಮತ್ತೆ ಕೋಲು ತೊಗೊಂಡು ಎಲ್ಲ ಹುಡುಕ್ತಾ ಇದ್ದೆ ಯಾರನ್ನೋ. ಒಂದು 2ನೇ ಸಲ ಕೇಳ್ತಾನೆ, ಅಲ್ಲರಿ ಯಾಕ್ರಿ ಮಧ್ಯದಲ್ಲಿ ಎದ್ದು ಕೋಲು ಇಟ್ಕೊಂಡು ಓಡಾಡ್ತಿರ್ರಿ ಅಂತ. ಮಹಾಶಯರು ನೀವು ಮುಂದುವರಿಸಿ, ನಮಗೇನು ತೊಂದರೆ ಇಲ್ಲ, ನೀವು ಮುಂದುವರಿಸಿ. ಸರಿ, ಮತ್ತೆ 3ನೇ ಸಲ ಹಿಂಗೆ ಆಗುತ್ತೆ. ಇವನು ಬೇಜಾರಾಗುತ್ತೆ, ನೋಡಪ್ಪ ನೀನು ಉತ್ತರ ಕೊಡೋವರೆಗೂ ನಾನು ಉಪನ್ಯಾಸ ಮುಂದುವರ್ಸಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಮಹಾಶಯರೇ ನಿಮ್ಮನ್ನು ಕರೆಸ್ದವ್ನು ಹುಡುಕ್ತಾ ಇದ್ದೀನಿ ಅಂತ. ಯಾಕೆಂದರೆ 4 ಬಡಿಬೇಕು, ನಿಮ್ಮಂಥವ್ನ ಉಪನ್ಯಾಸಕರು ನಮ್ಮ ತಲೆ ತಿಂತಿದ್ರಲ್ಲ ನೀವು, ತಪ್ಪು ನಿಮ್ದಲ್ಲ, ಕರೆಸ್ದವ್ರದ್ದು. ಅದಕ್ಕೆ ಕೋಲ್ ತೊಗೊಂಡು ಹೊಡೆಯಕ್ಕೆ ಹುಡುಕ್ತಾ ಇದ್ದೀನಿ ಅಂತ. ಹಂಗೆ ಅದಕ್ಕೆ ದಶರಥ ಅವನು ಹೇಳ್ತಾನೆ, ನಿಂದು ತಪ್ಪಲ್ಲ ಜಾಬಾಲಿ ಮುನಿಗಳು, ನಮ್ಮ ಅಪ್ಪನ ಹಿಡ್ಕೊಂಡು ನಾಲ್ಕು ಕೊಡ್ಬೇಕು, ಯಾಕೆ ನಿಮ್ಮಂಥವ್ರನ್ನೆಲ್ಲ ಇಟ್ಕೊಂಡಿದ್ದಾನಲ್ಲ ಅವನ ಆಸ್ಥಾನದಲ್ಲಿ ಜಾಬಾಲಿ ಮುನಿಗಳು ಅಂತೆಲ್ಲ. ಆವಾಗ ವಸಿಷ್ಠರು ಮುಂದೆ ಬರ್ತಾರೆ. ವಸಿಷ್ಠರು ಮುಂದೆ ಬಂದು ಹೇಳ್ತಾರೆ, ಅಲ್ಲಪ್ಪ ರಾಮ, ನಿನ್ನನ್ನು ಅವ್ರು ಕರೆಸಬೇಕು ಅಂತ ಹೇಳಿ ಈ ನಾಸ್ತಿಕ ಮತವನ್ನು ಸ್ವೀಕಾರ ಮಾಡಿ ಉತ್ತರ ಕೊಟ್ಟಿದ್ದು ಅವರು ಭಾಳ ಅದ್ಭುತವಾದ ಮುನಿಗಳು, ನೀನು ಅವ್ರ ಬಗ್ಗೆ ಇದು ಮಾಡಬೇಡ ಅಂತ. ಆಮೇಲೆ ಇಲ್ಲಿ ಏನು ಮಾಡ್ತಾನೆ, ಈಗ ವಸಿಷ್ಠರು ಬಂದು ಇಡೀ ಇಕ್ಷ್ವಾಕು ವಂಶದ ಸೂರ್ಯವಂಶ ಪ್ರಾರಂಭದಿಂದ ಹಿಡಿದು ರಾಮನವರೆಗೂ ವಂಶ ವೃಕ್ಷವನ್ನು ಹೇಳ್ತಾ ಬರ್ತಾನೆ. 3 ಪುಟ ಇದೆ, ಅವ್ರ ಮಗ ಇವನು, ಇವ್ರ ಮಗ ಇವನು, ಅವ್ರ 3 ಪುತ್ರ, ಹೀಗೆ ಕೊನೆಗೆ ರಾಮನಿಗೆ ಬಂದು ನಿಲ್ತಾರೆ ವಸಿಷ್ಠರು. ಅದಕ್ಕೆ ಅವನೇನು ಹೇಳ್ತಾನೆ, ಇಷ್ಟು ನಿನ್ನವರೆಗೂ ಬರೋವರೆಗೂ ಇಕ್ಷ್ವಾಕು ವಂಶದಲ್ಲಿ ಜ್ಯೇಷ್ಠ ಪುತ್ರನೇ ರಾಜ ಆಗಿರೋದು, ಆ ಸಂಪ್ರದಾಯ ತಪ್ಪಿಸೋ ಹಾಗಿಲ್ಲ, ಅದರಿಂದ ನೀನೇ ರಾಜ ಆಗಬೇಕು. ಅದನ್ನು ನಾವು ತಪ್ಸೋಕ್ಕೆ ಆಗೋದಿಲ್ಲ, ಅದು ಇದೇನೋ ಆಗಿದೆ. ಇಲ್ಲಿ ನೋಡಿ, ಆ್ಯಕ್ಚುಲಿ ಇಲ್ಲಿ ರಾಮನಿಗೆ ಇಷ್ಟೊತ್ತು ಮಾತಾಡಿದ್ದು ಭರತನೊಂದಿಗೆ. ಈಗ ವಸಿಷ್ಠರು ಬಂದ ಮೇಲೆ ರಾಮನಿಗೆ ಇನ್ನೂ ಸ್ವಲ್ಪ ತೂಕ ಕಷ್ಟ ಆಗ್ತದೆ. ಈಗ ನಿಮ್ಮಲ್ಲಿ ತುಂಬ ದೊಡ್ಡ ಗುರುಗಳು ಯಾರೋ ಇರ್ತಾರೆ, ಅವರವರ ಮಠಕ್ಕೆ ಸಂಪ್ರದಾಯ ಅಂತೆ, ಅವ್ರ ಸಂಪ್ರದಾಯಕ್ಕೆ ತಕ್ಕಂತೆ ಯಾರೋ ಒಬ್ಬರು ದೊಡ್ಡ ಗುರುಗಳಿರ್ತಾರೆ, ತುಂಬ ಶ್ರೇಷ್ಠವಾದ್ದು. ನೀವೇನೋ ಒಂದು ನಿರ್ಧಾರ ಮಾಡ್ತಾರೆ, ಅವರು ಬಂದು ನಿರ್ಧಾರ ಕೊಟ್ಟಾಗ ನಾವು ಮಾತಾಡೋಕ್ಕಾಗಲ್ವೇ ಅಲ್ವಾ? ಈಗ ಭರತನಿಗಾಗಿ ಏನೇ ಆಗಲಿ ತಮ್ಮ ಅಂಥೇಳಿ ಕನ್ವಿನ್ಸ್ ಮಾಡ್ತಾ ಹೋಗ್ಬೋದು. ಯಾವಾಗ ಸ್ವಯಂ ವಸಿಷ್ಠರು ಬರ್ತಾರೋ, ಈಗ ರಾಮ ಏನು ಮಾಡೋದು? ಈಗ ವಸಿಷ್ಠರು ಹೇಳ್ತಾರೆ, ಜ್ಯೇಷ್ಠ ಪುತ್ರನೇ ರಾಜ ಆಗೋದಪ್ಪ, ಇದುವರೆಗೂ ನಿನ್ನವ್ರಿಗೆ ಯಾರು ಆಗಿ ಇದೆ ಇಲ್ಲಿ, ನಾವು ನೆವರ್ ವಿ ಆರ್ ಕ್ರಾಸ್ ದ ಲೈನ್. ದೊಡ್ಡ ದೊಡ್ಡ ತಪಸ್ವಿಗಳೆಲ್ಲ ಬಂದು, ಒಂದು ದಿಲೀಪನ ಕತೆ ಇದೆಲ್ಲ ಬರ್ತದೆ, ಭಾಳ ಚೆನ್ನಾಗಿ ರಘುವಂಶದೆಲ್ಲ ಬರ್ತದೆ ಕತೆ. ಇಕ್ಷ್ವಾಕು ವಂಶದ್ದು ಕಾಳಿದಾಸ ಎಲ್ಲ ತುಂಬ ವರ್ಣನೆ ಮಾಡ್ತಾನೆ, ತುಂಬ ವಂಡರ್ಫುಲ್ ಸ್ಟೋರೀಸ್ ಆರ್ ದೇರ್. ಕಾಮಧೇನು ಹೌಸಕ್ಕೆ ಸಂಬಂಧಪಟ್ಟಂತೆ ಅವನು ಕಾಪಾಡಿದ್ದು, ಧರ್ಮವನ್ನು ರಕ್ಷಣೆ ಮಾಡೋದು ಎಲ್ಲವನ್ನೂ ಬರ್ತದೆ. ಅಂದರೆ ಅಲ್ಲಿಂದ ಹಿಡ್ಕೊಂಬಂದು ಅದೆಲ್ಲ ಇಷ್ಟೆಲ್ಲ ಮಾಡ್ಕೊಂಬಂದಿದ್ದಾರೆ, ತಪ್ಪೋ ಹಾಗಿಲ್ಲ. ನೀನೇನೋ ಸತ್ಯವಂತ ಅಪ್ಪನ ಮಾತು ಹೇಳ್ತಾ ಇದೆಯಾ, ಬಟ್ ಇದನ್ನು ತಪ್ಪಿಸೋ ಹಾಗಿಲ್ಲವಲ್ಲ, ಇದು ಇಕ್ಷ್ವಾಕು ವಂಶದ ಧರ್ಮ, ಇದು ಹೌ ಕ್ಯಾನ್ ಯು ಎಸ್ಕೇಪ್ ಇಟ್? ವಸಿಷ್ಠರು ಹೇಳ್ತಾ ಇದ್ದಾರೆ. ಈಗ ಇವನಿಗೆ ಇಲ್ಲಿವರೆಗೂ ಪರವಾಗಿಲ್ಲ. ಆಮೇಲೆ ಅವ್ರು ಹೇಳ್ತಾರೆ, ಈ ಜಗತ್ತಲ್ಲಿ 3 ಜನ ಗುರುಗಳಿರ್ತಾರೆ, ನಮಗೆ ಒಂದು ತಾಯಿ, ಇನ್ನೊಂದು ತಂದೆ, ಆಮೇಲೆ ಆಚಾರ್ಯರು. ಇಷ್ಟು ಹೇಳಿ ವಸಿಷ್ಠ ಹೇಳ್ತಾರೆ, ನೋಡಪ್ಪ, ನಾನು ನಿಮ್ಮ ಅಪ್ಪನಿಗೂ ಆಚಾರ್ಯ, ನಿನಗೂ ಆಚಾರ್ಯ, ಕೇವಲ ನಿನಗೊಬ್ಬನಿಗೆ ಅಲ್ಲ,
ನಿಮ್ಮ ತಂದೆಗೂ ನಾನು ಆಚಾರ್ಯ ಆಗಿದ್ದೆ. ಅದರಿಂದ ಈಗ ಭರತ, ಆಮೇಲೆ ಪ್ರಜೆಗಳು, ಸೈನ್ಯ, ಆಮೇಲೆ ನಿನ್ನ 3 ಜನ ತಾಯಿಯಂದು, ಇಷ್ಟೂ ಜನ ಬಂದು ಬೇಡ್ಕೊಳ್ತಾ ಇರ್ಬೇಕಾದ್ರೆ ನೀನು ಇಲ್ಲ ಅನ್ನೋ ಹೋಗಿಲ್ಲ. ಯಾಕಂದ್ರೆ ನಾನು ಗುರುವಾಗಿ ಹೇಳ್ತಾ ಇದ್ದೀನಿ, ನಿನ್ನ ಸತ್ಯವಂತಿಕೆ ಇದರಿಂದ ತಪ್ಪೋದಿಲ್ಲ. ಯಾಕೆ ತಪ್ಪೋದಿಲ್ಲ? ಯಾಕಂದರೆ ಇಕ್ಷ್ವಾಕು ವಂಶದ ಮೊದಲನೇದಾಗಿ ಜ್ಯೇಷ್ಠ ಪುತ್ರ ಆಗಬೇಕು, ಎರಡನೇದಾಗಿ ಇಷ್ಟೂ ಜನ ಬೇಡ್ಕೊಳ್ತಿರೋದ್ರಿಂದ ಆಚಾರ್ಯನಾಗಿ ನಾನೇ ಒಪ್ಪಿದ ಮೇಲೆ ನಿನಗೆ ಶಿಷ್ಯನಾಗಿ ಹೇಳ್ತಾ ಇದ್ದೇನೆ, ಇದು ತಪ್ಪಿಲ್ಲ, ಅದು ನನಗೆ ಒಪ್ಕೋ, ನೀನು ಸತ್ಯಕ್ಕೆ ಏನೂ ತೊಂದರೆ ಇಲ್ಲ. ಇದೆಂಥ ಅಪೋಜಿತಿ ಇದು. ಈಗ ನೋಡಿ, ರಾಮನಿಗೆ ಇದು ಸನ್ಮಾರ್ಗಕ್ಕೆ ತೊಂದರೆ ಇಲ್ಲ ಅಂತ. ಈಗ ರಾಮನಿಗೆ ವಸಿಷ್ಠರಿಗೆ ಮಾತು ಕೊಡಬೇಕಲ್ಲ. ಈಗ ಗುರುಗಳ ಹತ್ರ ಹಿಂಗೆ ಎದುರು ವಾದ ಮಾತಾಡೋದು. ಅಲ್ಲ, ಗುರುಗಳೇ ನೀವು ಹೇಳಿದ್ದೀರ, ನಾನು ಒಪ್ಕೊಂಡ್ಬಿಡ್ತೀನಿ. ಅಲ್ಲ, ನಾವು ದೊಡ್ಡವರೇ ಹೇಳಿದ್ಮೇಲೆ ನಾವೆಲ್ಲ ಏನಪ್ಪ ಅಲ್ಲ. ಬಟ್ ಇಲ್ಲಿ ಅದಕ್ಕೆ ರಾಮ ಹೇಳ್ತಾನೆ, ನೀವು ಹೇಳಿದ್ರಿ 3 ಜನ ಗುರುಗಳು, ತಾಯಿ ತಂದೆ ಮತ್ತು ಆಚಾರ್ಯರು, ಇವರು 3 ಜನ ಗುರುಗಳು ಅಂತ ಹೇಳಿದ್ರೆ ನಾನು ಒಪ್ತೇನೆ. ಇನ್ನೊಂದಿದೆ ಉಪನಿಷತ್ತಲ್ಲಿ, ಆಚಾರ್ಯ ಉಪದೇಶ, ತೈತಿರೀಯ ಉಪನಿಷತ್ತಲ್ಲಿ 4 ಅನುವಾಕಗಳಿದೆ. ಆ ಅನುವಾಕ ಶಿಕ್ಷಾವಲ್ಲಿನಲ್ಲಿ ಏನು ಬರ್ತದೆ, ಆಚಾರ್ಯ ಉಪದೇಶ ಒಂದು ಇದೆ. ಅಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಅದೇಂದು ಬೀಳ್ಕೊಡುಗೆ ಸಮಾರಂಭ. ಏನು ಡಿಗ್ರಿ ಮುಗಿಸಿದ್ದಾರೆ ಎಲ್ಲರೂ, ಅಂದರೆ ಈಗಿನ ಕಾಲದ ಡಿಗ್ರಿ ಕಾನ್ವಕೇಶನ್ ಸೆರೆಮನಿ ಅದು. ಆಚಾರ್ಯೋಪದೇಶ ಅಂದರೆ ಏನು? ಕಾನ್ವಕೇಶನ್ನು. ಏನು ಕಾನ್ವಕೇಶನ್ನು? ಎಲ್ಲ ಮುಗಿಸಾಯ್ತು. ಗುರುಕುಲದಲ್ಲಿ 6 ವರ್ಷನ 12 ವರ್ಷನ ಇದ್ದರು, ಎಲ್ಲ ಮನೆಗೆ ಹೊರಟಿದ್ದಾರೆ. ಗುರುಗಳು ಕೊನೆಯದಾಗಿ ಹೇಳೋದಿದ್ದು ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ, ಆಮೇಲೆ ಅಧ್ಯಯನ ಮಾಡು, ನೀನು ಮಾಡಿದ ಅಧ್ಯಯನವನ್ನು ಹೇಳ್ಕೊಡದೆ ಮಾತ್ರ ಇರಬೇಡ, ಅಧ್ಯಯನ ನಿಲ್ಲಿಸ್ಬೇಡ, ಮತ್ತು ಪಾಠ ಮಾಡೋದು ನಿಲ್ಲಿಸ್ಬೇಡ ಅಂತ. ಅದು ಆಚಾರ್ಯೋಪದೇಶದಲ್ಲಿ. ಯಾಕೆ ಮರ್ತೋಗ್ಬಿಡ್ತೀನಿ ನೀನು. ಆಮೇಲೆ ಕಲ್ತಿದ್ದನ್ನು 4 ಜನಕ್ಕೆ ಹೇಳಲೇಬೇಕು. ನಾಲೆಜ್ ಇಸ್ ಟ್ರಾನ್ಸ್ಫರ್ಡ್ ಲೈಕ್ ದಟ್ ಓನ್ಲಿ. ನಂಗೆ ಪ್ರತಿ ಸಲ ಅನ್ಸುತ್ತೆ ಈಗ ಆಚಾರ್ಯೋಪದೇಶ ಒಂದು ಕ್ಲಾಸ್ ಮಾಡಿಸ್ಬೇಕು ಅಂತ. ಅಲ್ಲಿಗೆ ಎಷ್ಟು ವಿಚಾರ ಇದೆ, ಏನು ಮಾಡೋದು. ಎನಿಯೋ ಭಗವಂತನ ಇಚ್ಛೆಯನ್ನು ಜಗತ್ತಿನಲ್ಲಿ ನಾವು ನೀವು ಯಾರು. ಆದ್ದರಿಂದ ಇದನ್ನೆಲ್ಲ ಹೇಳೋದಕ್ಕೆ ರಾಮ ಅದನ್ನು ಉಲ್ಲೇಖ ಮಾಡಿ ಉಪನಿಷತ್ತು, ತೈತಿರೀಯ ಉಪನಿಷತ್ತು ಉಲ್ಲೇಖ ಮಾಡಿ ಹೇಳ್ತಾನೆ, ಆಗಲೇ ನೀವು ಆಚಾರ್ಯರೇ, ನೀವೀಗ ಹೇಳೋಕ್ಕಿಂತ ಮುಂಚೆನೇ ನಮ್ಮ ತಂದೆ, ನನ್ನ ತಂದೆ ಅಂದರೆ ದೇವರು, ಅದರಿಂದ ದೇವ್ರಿಗೆ ನಾನು ಆಗಲೇ ಮಾತು ಕೊಟ್ಟಾಯಿತು, ಆದ್ದರಿಂದ ನಿಮ್ಮ ಮಾತನ್ನು ಒಪ್ಪು ಹಾಗಿಲ್ಲ. ನೀವು ಮುಂಚೆ ಅವತ್ತೇ ಅಲ್ಲೇ ನಮ್ಮ ಅಪ್ಪನಿಗೂ ನನಗೂ ಮಾತಾಗ್ತಿರ್ಬೇಕಾದ್ರೆ ನೀವೇನಾರು ಆಚಾರ್ಯ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದಿದ್ರೆ ಮುಗಿತಿತ್ತು. ಈಗ ನನ್ನ ಅಪ್ಪನಿಗಾಗಲೇ ಅವನ ದೇವ್ರ ಸ್ಥಾನದಲ್ಲಿದ್ದಾನೆ, ತಾಯಿ ಮತ್ತು ತಂದೆ ಇಬ್ಬರು ಸೇರಿದ್ದಲ್ಲ, ಅವ್ರಿಗಾಗಲೇ ಮಾತು ಕೊಟ್ಟಾಗ ಹೋಗ್ಬಿಟ್ಟಿತ್ತು. ಆದ್ದರಿಂದ ಈಗ ನಾನು ಸತ್ಯವನ್ನು ಬಿಡಲಿಕ್ಕಾಗೋದಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ. ಇದು ಹೆಂಗೆ ಅಂದರೆ, ಮನಸ್ಸಿನಲ್ಲಿ 1% ಟೆಂಪ್ಟೇಷನ್ ಇದ್ದರೂ ಯು ಆರ್ ಲಯಬಲ್ ಟು ಟೆಂಪ್ಟೆಡ್. 1%. ಆಮೇಲೆ ಇಟ್ ಅಕ್ಸೆಪ್ಟೆಡ್. ಅಂದರೆ ಈಗ ರಾಮ ವಾಪಸ್ ಬಂದಿದ್ದಿದ್ರು ಯಾರೂ ತಪ್ಪು ಅಂತ ಹೇಳ್ತಿರಲಿಲ್ಲ. ಯಾಕಂದರೆ ಆಚಾರ್ಯ ಹೇಳಿದ್ದಾರೆ, ಭರತ ಹೇಳಿದ್ದಾರೆ, ಸಮಾಜ ಹೇಳಿದೆ, ಜಗತ್ತು ಹೇಳಿದೆ. ಇಟ್ ಈಸ್ ರಿಲೇಟಿವ್ ಅಲ್ಲ. ಮುಂದೆ ಏನಾಗುತ್ತೆ ಅಂತ ಯಾರು ಯೋಚನೆ ಮಾಡ್ತಾರೆ? ಇವತ್ತು ಒಪ್ಕೊಂಡಾಯ್ತು, ನಾವು ಮನೆಗೆ ಬಂದ್ವಿ, ಮುಗಿದೋಯ್ತು. ಇತಿಹಾಸ ಏನು ಬರ್ತೇವೆ, ರಾಮ ಮನೆಗೆ ಹೋದ, ಆಡಳಿತ ಮಾಡ್ದ, ಎಲ್ಲರೂ ಸುಖವಾಗಿ ಇದ್ದರು. ಅದು ಆಗದೇ ಇರೋ ಕತೆ ಬರೆಯೋದು ಹಾಗೆ ತಾನೆ. ಎಲ್ಲರೂ ಸುಖದಿಂದ ಇದ್ದರು. ಸತ್ಯನಾರಾಯಣ ಪೂಜೆ ವ್ರತ ಓದ್ತಿದ್ರೆ 4-5 ಕಥೆ ಇದೆ. ಆಮೇಲೆ ಏನಾದ್ರು ಸತ್ಯನಾರಾಯಣ ವ್ರತ ಮಾಡಿದ್ರು, ಎಲ್ಲ ಪ್ರಸಾದ ತಿಂದರು, ಸುಖವಾಗಿ ಆ ಬ್ರಾಹ್ಮಣ ಕುಟುಂಬ ಆನಂದ ಸುಖವಾಗಿದ್ದರು. ಅವನು ಹಿಂಗೆಲ್ಲ ಪಾಪ ಮಾಡ್ದ, ಅಲ್ಲಿಗೆ ಹೋದ, ಬಡತನ ಬಂತು. ಇವರಿಗೆ ಹೇಳಿದರು ಏನು ಸತ್ಯನಾರಾಯಣ ವ್ರತವನ್ನು ಮಾಡಬೇಕಂತೆ, ಅವನು ಈ ಕೆಂಪು ದಾಸ ವಾಳದಲ್ಲಿ ಪೂಜೆಯನ್ನು ಮಾಡಬೇಕಂತೆ, ಅಕ್ಷತೆಯನ್ನು ಕೊಡಬೇಕಂತೆ, ಒಂದು ಅಭಿಷೇಕವನ್ನು ಮಾಡಿದಂತೆ. ಅವನು ಮಾಡಿದ 21 ದಿವಸ 48 ದಿವಸ ಈ ನದಿ ತೀರ್ಥದಲ್ಲಿ ಕೂತು ಮಾಡಿದ. ನನಗೆಲ್ಲ ಇದು ಬಾಲ್ಯದ ಕಥೆಗಳು, ನಮ್ಮನ್ನೆಲ್ಲ ಕೂರ್ಸಿ ಓದಿಸ್ತಾ ಇದ್ದಾರೆ, ನಿಮ್ಗೆ ಅದಕ್ಕೆ ಕೇಳ್ತಾ ಇದ್ದೀನಿ. ಅದೇ ಇದೆಲ್ಲ ಮಾಡಿದಂತೆ ಎಲ್ಲ ಆಯಿತು. ಆಮೇಲೆ ಎಲ್ಲರಿಗೂ ಕೊನೆಯಲ್ಲಿ ಏನು ಎಂಡಾಗ್ತಿತ್ತು, ನಮ್ಮ ಪೂರ್ವಾಶ್ರಮ ತಂದೆ ಓದೋರು, ನಮ್ಮನ್ನ ಪಕ್ಕದ ಕೂರಿಸಿ ವ್ರತ ಮಾಡಿಸಿ ಓದಿಸೋದು. ಇದೆಲ್ಲ ಕಡಲೆ ಅಂತ ಎಲ್ಲರೂ ಸುಖವಾಗಿದ್ದರು. ನಾನು ದೊಡ್ಡವನಾದ ನೋಡಿದೆ, ಯಾವ ಸುಖವಾಗಿ ಇರೋದು ಅಂದರೆ ಏನು ಅಂತ ಅರ್ಥ ಆಗಿಲ್ಲ ನನಗೆ. ಆದ್ದರಿಂದ ಇಫ್ ರಾಮ ಹ್ಯಾಡ್ ಗಾನ್, ಕೊನೆಗೇನೋ ಒಂದು ಸೆಂಟೆನ್ಸ್ ಹಾಕ್ತಿದ್ರು ವಾಲ್ಮೀಕಿಗಳು, ಎಲ್ಲರೂ ಸುಖವಾಗಿದ್ದರು. ಹಂಗಾಗೋದಿಲ್ಲ, ಇದು ಜಗತ್ತು ಆಗೋದಿಲ್ಲ, ಯಾವ ನಾವು ಅಂದ್ಕೊಂಡಂಗಿಲ್ಲ ಇದು. ಅದಕ್ಕೆ ಇಲ್ಲಿ ರಾಮನಿಗೆ ವಾಲ್ಮೀಕಿಗಳು ಒಂದೊಂದು ಹೆಜ್ಜೆನೂ ತೋರಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ರಾಮ ಸತ್ಯವನ್ನು ಬಿಡದೆ ಇದ್ದಂಗೆ ವಾದ ಮಾಡ್ತಾನೆ. ಗುರುಗಳಿಗೂ ಎದುರು ವಾದ ಮಾಡೋಂಗಿಲ್ಲ. ಅದಕ್ಕೆ ಅವನೇನು ಹೇಳ್ದ, ನೀವು ಏನು ಯಾವ ಒಂದು ವೇದವನ್ನು ಹೇಳ್ತಾ ಇದ್ದೀರೋ, ನಾನು ಅದೇ ಇನ್ನೊಂದು ಭಾಗವನ್ನು ಹೇಳ್ತಾ ಇದ್ದೇನೆ. ವೇದದ ಭಾಗವನ್ನೇ ತೆಗೆದುಕೊಂಡು ಆಚಾರ್ಯರಿಗೆ ಹೇಳ್ದ. ಅದಾದಮೇಲೆ ಈಗ ವಸಿಷ್ಠರಿಗೂ ದುರ್ಬಲರಾಗ್ಬಿಟ್ಟು ಏನು ಮಾಡಿದ್ರು, ರಾಮನ ಹೆಂಗೆ ಕರ್ಕೊಂಡು ಹೋಗೋದು? ಈಗ ಕಡೇ ಅಸ್ತ್ರ ಭರತ ನೋಡ್ದ, ಏನು ನನಗೂ ಆಗಲಿಲ್ಲ, ಅಮ್ಮನಿಗೂ ಆಗಲಿಲ್ಲ, ಪ್ರಜೆಗಳ ಮಾತು ಕೇಳಲಿಲ್ಲ, ವಸಿಷ್ಠರ ಮಾತು ಕೇಳಲಿಲ್ಲ. ಸುಮಂತ್ರನಿಗೆ ಹೇಳ್ತಾನೆ, ಸುಮಂತ್ರ ದರ್ಭಾಸನ ತೊಗೊಂಬಪ್ಪ, ಇಲ್ಲೇ ಹಾಸನ ಮಲ್ಕೊಂಡ್ಬಿಡ್ತೀನಿ. ಪ್ರಾಯೋಪವೇಶ ಅಂದರೆ ಏನು,
ರಾಮ ಬರೋವರೆಗೂ ಉಪವಾಸ ಮಾಡಿ ಸತ್ತೋಗ್ಬಿಡೋದು. ಬರೋ ಪ್ರಾಯೋಪವೇಶ ಮಾಡ್ತಾರೆ. ಅದರಿಂದ ಆ ಪ್ರಾಯೋಪವೇಶವನ್ನು ಮಾಡಿಬಿಟ್ಟು ನಾನು ಇವನಿಗೆ ತುಂಬ ದುಃಖ ಆಗಿಬಿಡ್ತು. ಏನು ಮಾಡ್ದ ಮುಂದೇನು ಮಾಡ್ತಾನೆ, ಅವ್ನು ತರಲ್ಲ. ಕೊನೆಗೆ ಇವನೇ ಸುಮಂತ್ರನಿಗೆ ರಾಮನ ನೋಡಿ ಭಯ. ಸುಮಂತ್ರ ಸುಮ್ಮನೆ ನಿಂತ್ಕೊಂಡ್ಬಿಟ್ಟು ತರಲ್ಲ. ಇವನೇ ಒಂದು ಅಲ್ಲೆಲ್ಲ ದರ್ಬೆ ಬಿದ್ದಿರುತ್ತೆ, ಎಲ್ಲವನ್ನು ತಂದು ಹಾಕ್ಕೊಂಡು ಮಲ್ಕೊಂಡ್ಬಿಡ್ತಾನೆ. ಈಗ ನಾನು ರಾಮ ನೀನು ಬರೋವರೆಗೂ ನಾನು ಹೋಗೋದಿಲ್ಲ, ಇಲ್ಲೇ ಮಲಗಿರ್ತೀನಿ. ಯಾವಾಗ ಬರ್ತೀನಿ, ಯಾವಾಗ ಆಹಾರ ತೊಗೊಳ್ತೀನಿ, ನೀನು ಎಸ್ ಅಂದಮೇಲೆ ಉಪವಾಸ. ಈಗೆಲ್ಲ ಮಾಡ್ತಾರಲ್ಲ ಉಪವಾಸ, ಆ ಉಪವಾಸ ಈ ಉಪವಾಸ ಅಂತ. ಸರಿ, ಉಪವಾಸ ಸತ್ಯಾಗ್ರಹ. ಇವನು ಕೂತ್ಕೊಂಡ. ರಾಮ ಏನು ಮಾಡ್ತಾನೆ, ಹೇಳ್ತಾನೆ, ಶ್ರೀರಾಮ ಇದು ಕ್ಷಾತ್ರ ಧರ್ಮ ಅಲ್ಲ ಅಂತ ಹೇಳ್ತಾನೆ. ನೀನು ಹೀಗೆ ಮಾಡೋಂಗಿಲ್ಲ, ಇದು ನೀನು ಕ್ಷಾತ್ರ ಧರ್ಮನೇ ಅಲ್ಲ ಇದು. ಅವಾಗ ಇವನೇನು ಮಾಡ್ತಾನೆ, ಮಲ್ಕೊಂಡೇ ಬರ್ತಾ ಮಲ್ಕೊಂಡು ಪ್ರಜೆಗಳೆಲ್ಲ ಕಾಣ್ತಾರೆ. ಪ್ರಜೆಗಳು ಹೇಳ್ತಾರೆ, ನೋಡಪ್ಪ ನಾನಂತೂ ಸುಸ್ತು ಹೊಡೆದು ನೀವಾದರೂ ರಾಮನಿಗೆ ಒಪ್ಸೋಕ್ಕಾಗಲ್ವಾ? ಈಗ ನನಗಾಗಲಿಲ್ಲ, ವಸಿಷ್ಠರಾಗಿ ನೀವು ಮಾಡೋಕ್ಕಾಗಲ್ವಾ? ಆವಾಗ ನೋಡಿ, ಅದಕ್ಕೆ ಇಲ್ಲಿ ಡೆಮೋಕ್ರಸಿ ಅಂತಂದರೆ ವಾಟ್ ಯು ಮೀನ್ ಬೈ ಡೆಮೋಕ್ರಸಿ? ಪ್ರಜಾಪ್ರಭುತ್ವ ಅಂತ ನಾವು ಹೇಳ್ತೀವಿ. ಇಂಡಿಯಾ ಇಸ್ ಒನ್ ಆಫ್ ದ ಗ್ರೇಟೆಸ್ಟ್ ಡೆಮೋಕ್ರೆಟಿಕ್ ಕಂಟ್ರಿ. ಅದೇ ವೆನ್ ಕ್ಯಾನ್ ಇಟ್ ಟ್ರೂಲಿ ಬಿಕಮ್ ಎ ಡೆಮೋಕ್ರೆಟಿಕ್ ಕಂಟ್ರಿ? ಯಾವಾಗ? ಡೆಮೋಕ್ರಸಿ ಅಂದ್ರೇನು? ಪ್ರತಿಯೊಬ್ಬನಿಗೂ ಫಂಡಮೆಂಟಲ್ ರೈಟ್ಸ್ ಇದೆ. 10 ಫಂಡಮೆಂಟಲ್ ರೈಟ್ಸ್, 10 ಫಂಡಮೆಂಟಲ್ ರೈಟ್ಸ್. ಆಮೇಲೆ ಇದ್ರ ಮೇಲೆ ಏನು, until unless every citizen is not enlightened, it cannot become a democratic country in a true terms. ಈಗ ನನ್ನ ಹಕ್ಕು ಬಗ್ಗೆ ಮತ್ತು ನನ್ನ ಡ್ಯೂಟಿ ಬಗ್ಗೆ ಫಸ್ಟ್ ಗಮನ. ಬರೀ ಹಕ್ಕಲ್ಲ, ರೈಟ್ಸ್ ಕೆನಾಟ್ ಬಿ ಮೇಡ್ ವಿತೌಟ್ ಯುವರ್ ಕಾಂಟ್ರಿಬ್ಯೂಷನ್ ಟು ಡ್ಯೂಟಿ. ಆಮೇಲೆ ಈಗ ಏನಾಗಿ ನಮ್ಮಲ್ಲಿ ಏನು ಮಾಡಿದ್ರು, ಫಸ್ಟು 18ನೇ ವಯಸ್ಸು ಬಂದವರೆಲ್ಲರೂ ಕೂಡ ವೋಟ್ ಹಾಕ್ಬೋದು ಅಂತ. ವಯಸ್ಸು ಬುದ್ಧಿನ ನಿರ್ಧಾರ ಮಾಡ್ತದಾ? ಇಲ್ಲ. ಕ್ಯಾನ್ ಏಜ್ ಡಿಟರ್ಮಿನ್ ಯುವರ್ ಇಂಟಲೆಕ್ಟ್ ಆ್ಯಂಡ್ ಇಂಟಲೆಕ್ಚುಯಾಲಿಟಿ ಆ್ಯಂಡ್ ಯುವರ್ ಮೆಚ್ಯೂರಿಟಿ? ಪ್ರಬುದ್ಧತೆಯನ್ನು ಅದಕ್ಕೆ ಇದು ಮಾಡಿದಾಗಲೇ ಈ ಎಲೆಕ್ಷನ್ ಕಮಿಷನ್ನೆಲ್ಲ ಮಾಡಬೇಕಾದ್ರೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಯ್ತು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ. ವೆಂದೇವ್ರು ಯು ಕೆನಾಟ್ ಮೇಕ್ ಏಜ್ ಆ್ಯಸ್ ಎ ಫ್ಯಾಕ್ಟರ್. ಬಟ್ ಇಷ್ಟು ದೊಡ್ಡ ಡೆಮೋಕ್ರಸಿ, ಲಕ್ಷಾಂತರ ಕೋಟಿ, 140 ಕೋಟಿ ಹೇಗೆ ಥರದ ನಿರ್ಧಾರ ಒಂದು ಮಾಡಿಬಿಟ್ರು ಕಾನೂನು. ಅದಕ್ಕೇನು ಮಾಡ್ತಾರೆ, ಪ್ರಜಾಪ್ರಭುತ್ವ. ಅದಕ್ಕೇನಾಗುತ್ತೆ, ಎಲ್ಲರೂ ವಿಚಾರವನ್ನು ತಿಳ್ಕೊಂಡು ಎನ್ಲೈಟೆಂಡಾಗಿ ಆಲೋಚನೆ ಮಾಡಿ ನಾವು ಹಕ್ಕನ್ನು ಹಾಕೋದಿಲ್ಲ, ವೋಟನ್ನು, ಅಲ್ಲಿವರೆಗೂ ಸರಿಯಾದ ನಾಯಕರು ಬರಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಓನ್ಲಿ ಸ್ಟ್ರೆಂತ್ ರೂಲ್ಸ್ ದ ಮಾಸ್. ಯಾಕೆ? ಎನ್ಲೈಟನ್ಮೆಂಟ್ ಇಲ್ಲ. ಅದಕ್ಕೆ ಇಲ್ಲಿ ಯಾವಾಗ ಭರತ ಹಿಂಗೆ ಹೇಳ್ತಾನೋ ಅಲ್ಲಿದ್ದೆಲ್ಲ ಪ್ರಜೆಗಳು ಭರತನಿಗೆ ಹೇಳ್ತಾರೆ, ಎನ್ಲೈಟನ್ ಸಿಟಿಸನ್ಸ್ ಅವ್ರು ಹೇಳ್ತಾರೆ, ಭರತ, ರಾಮ ಇಷ್ಟೊತ್ತು ನೀನು ವಸಿಷ್ಠರು ಎಲ್ಲ ಮಾತಾಡಿದ್ದು ಕೇಳಿದ ಮೇಲೆ ನಾವು ಅನಿಸ್ತು, ಇಂಥ ಸತ್ಯವಂತನಿಗೆ ನಾವು ಅರಮನೆಗೆ ಬಾ ಅಂತ ಹೇಳಿದ್ರೆ ತಪ್ಪು ನಾವು ಮಾಡ್ತೀವಿ, ನಮಗೆ ಶಕ್ತಿ ಇಲ್ಲ, ರಾಮನ ಕಾಡಿಗೆ ಹೋಗಿ ಬಿಟ್ಟುಬಿಡು ಅಂತ ಪ್ರಜೆಗಳು ಭರತನಿಗೆ ಅಂತ. ಇಟ್ಸ್ ಮೆಚೂರ್ಡ್ ಡಿಸಿಷನ್ ಅಲ್ಲ. ಅವ್ರು ಹೇಳ್ತಾರೆ, ಇದು ಸತ್ಯ. ರಾಮ ಏನು ನೋಡಿ, 1 ಇಂಚು ಅಲ್ಲಾಟ ಆ ಕಡೆ ಬರ್ತಿಲ್ಲ, ಈ ಕಡೆ ಬರ್ತಿಲ್ಲ. ಅವನು ಏನು ಹೇಳ್ತಾರೆ, ಎಲ್ಲವನ್ನು ಸತ್ಯಕ್ಕೆ ಹೇಳ್ತಾ ಇದ್ದ. ಅದರಿಂದ ಹೇಳ್ತಾರೆ, ಓ ರಾಮಚಂದ್ರ, ನಮಗೆ ಶಕ್ತಿ ಇಲ್ಲ. ಇದು ಶ್ರೀರಾಮಚಂದ್ರನೇನೋ ಬಾ ಅಂದರೆ ನಾವು ತಪ್ಪು ಮಾಡ್ದಂಗೆ ಆಗ್ತದೆ. ಅದಕ್ಕೆ ಅವನಷ್ಟು ನಿಂತಿದ್ದಾನೆ. ಅದರಿಂದ ನಾವೇನು ಮಾಡಬೇಕು, ಅವನ ರಾಮನ ಪಾಡಿಗೆ ರಾಮನ ಬಿಟ್ಟು ಬಿಡು ಅಂತ. ಆವಾಗ ರಾಮ ಏನು ಮಾಡ್ತಾನೆ ಗೊತ್ತಾ, ಭರತನ ಕೂರಿಸ್ಕೊಂಡು, ಇಲ್ಲಿ ವಾಲ್ಮೀಕಿ ಅವ್ನ ತೊಡೆ ಮೇಲೆ ಕೂರಿಸ್ಕೊಳ್ತಾನೆ. ಅವನು ಕೂತ್ಕೊಂಡು ಅವ್ನು ಕರ್ಕೊಂಡೋಗಿ ಅವ್ನ ತೊಡೆ ಮೇಲೆ ಕೂರಿಸ್ಕೊಂಡು, ಈಗ ತಮ್ಮನಿಗೆ, ಈಗ ಚಿಕ್ಕ ಮಕ್ಳಿಗೆ ಹೇಗೆ ಬುದ್ಧಿವಾದ ಹೇಳ್ತಾರೆ, ಬೇಡಕೊಂಡು ಯಾಕೋ ಬೇಜಾರು ಮಾಡ್ಕೊಂಡಿದ್ಯಾ ಅಂತೇಳಿ ಸಮಾಧಾನ ಮಾಡ್ತಾರಲ್ಲ, ಹಾಗೆ ವಾಲ್ಮೀಕಿಗಳು ಬರೀತಾರೆ. ಹಂಗೆ ಪೂರ್ಣ ಕೌನ್ಸಿಲಿಂಗ್ ಮಾಡ್ತಾನೆ ಭರತನಿಗೆ. ಆಮೇಲೆ ಅಷ್ಟೂ ಜನರ ಮುಂದೆ ಒಂದು ಪ್ರತಿಜ್ಞೆ ಹೇಳ್ತಾನೆ. ಇದು ರಾಮನ ಭಾಳ ಇಂಪಾರ್ಟೆಂಟ್ ಪ್ರತಿಜ್ಞೆ. ಇದು ಆಫ್ಟ್ ಕೋಟೆಡ್ ರಾಮಾಯಣದಲ್ಲಿ. ರಾಮನ ವಿಚಾರ ಅಂತ ಬಂದಾಗ ರಾಮ ಸತ್ಯವಾಕ್ಯಕ್ಕೆ ಪ್ರತಿಜ್ಞೆ ಮಾಡೋದು ಅಂದರೆ ಇಲ್ಲಿ ಯಾವಾಗ ಭೀಷ್ಮ ಪ್ರತಿಜ್ಞೆ ಮಾಡೋದಲ್ಲ, ಅವನು ಇದಕ್ಕೆ ಇದ್ದಾಗ ನಾನು ಮದುವೆ ಆಗೋದಿಲ್ಲ ಅಂತ, ಯಾವಾಗ ಗಂಗಾ ಇದನ್ನು ತನ್ನ ತಂದೆ ಮದುವೆ ಆಗಲಿ ಅಂಥೇಳಿ ಅಷ್ಟವಸುಗಳು ಬಂದಕ್ಕಿಂತ ಮುಂಚೆ, ಯಾಕಂದ್ರೆ ಮತ್ತೆ ರಾಜ್ಯ ನಾನು ಸ್ವೀಕಾರ ಮಾಡಲ್ಲ ಅಂತೆಲ್ಲ ಭೀಷ್ಮನ ಪ್ರತಿಜ್ಞೆ ಇದೆಯಲ್ಲ, ಹಾಗೆ ರಾಮನ ಪ್ರತಿಜ್ಞೆ ಇಲ್ಲಿ. ರಾಮ ಹೇಳ್ತಾನೆ, ಎಲ್ಲ ಆದಮೇಲೆ ಭರತನಿಗೆ ಸಮಾಧಾನ ಮಾಡಿದ್ಮೇಲೆ ಹೇಳ್ತಾನೆ, ಚಂದ್ರಿಕೆಯನ್ನು ಬಿಡ್ಬೋದು. ಅದು ಬೆಳಕು ಬಿದ್ದು ಭೂಮಿಗೆ ಬಿದ್ದು ಆ ಥರ ಚಂದ್ರಿಕೆ ಬಿಡೋದು. ಚಂದ್ರ ಬೇಕಾದ್ರೆ ಚಂದ್ರಿಕೆ ಬಿಟ್ಬಿಡು. ಹಿಮಾಲಯದಲ್ಲಿ ಹಿಮಗಳು ಕರಗಿ ಹೋಗಬಹುದು, ಸಮುದ್ರ ಉಕ್ಕಿ ಹರಿಬೋದು,
ಆದರೆ ರಾಮನ ಮಾತು ಎಂದೂ ಉಕ್ಕಿ ಹರಿಯೋದೇ ಇಲ್ಲ. ರಾಮನ ಮಾತು ಅಂದರೆ ರಾಮನ ಮಾತು. ಇದು ಅವನು ಡಿಕ್ಲೇರ್ ಮಾಡ್ತಾನೆ ರಾಮ. ಚಂದ್ರಿಕೆಯನ್ನು ಬಿಡ್ಬೋದು, ಹಿಮಾಲಯ ಹಿಮವನ್ನು ಬಿಡ್ಬೋದು, ಸಮುದ್ರ ಎರೆಮೀರಿ ಹರಿಯಬಹುದು. ರಾಮ ಯಾವತ್ತೂ ಸತ್ಯವನ್ನು ವಾಕ್ಯ ಕೊಟ್ಟ ಮೇಲೆ ಎರೆ ಮೀರೋದಿಲ್ಲ. ಇದು ನನ್ನ ಮಾತು, ರಾಮನ ಮಾತು. ಯಾವಾಗ ಇದು ಹೇಳ್ತಾನೋ ಇಲ್ಲಿ ಎಲ್ಲ ಮುಗಿದೋಯ್ತು, ಯಾರು ಮಾತಾಡೋದಿಲ್ಲ, ಎಲ್ಲ ಸೈಲೆಂಟ್. ರಾಮ ಮಾತು ಕೊಟ್ಟಾಯಿತು. ಇಷ್ಟು ಹೇಳಿದ್ರೆ ನೀನೇನು ಹೇಳೋದು? ಅದಕ್ಕೆ ಸತ್ಯವಾಕ್ಯ ಅಂತೇಳಿ ರಾಮನ ಮಾತು ಅಂತ ಶ್ರೀರಾಮಕೃಷ್ಣ ಹೇಳ್ತಾರಲ್ಲ. ಸತ್ಯವಾಕ್ಯ ಅಂತಂದರೆ ಆನೆದಂತ ಅದು ಯಾವತ್ತೂ ಮುಂದೆ ಬರುತ್ತೆ, ಹಿಂದೋಗಲ್ಲ ಅಂತ ಶ್ರೀರಾಮಕೃಷ್ಣ ವಚನ ವೇದದಲ್ಲಿ ಹೇಳ್ತಾರೆ. ಯಾಕೆಂತಂದರೆ ರಾಮ ಹಾಗೆ ನಡೀತಾನೆ ಇಡೀ ತನ್ನ ಜೀವನದಲ್ಲಿ. ಅದಕ್ಕೆ ಕರೆಗೆ ಏನು ಮಾಡ್ತಾರೆ, ಭರತನಿಗೆ ವಸಿಷ್ಠ ಸಜೆಷನ್ ಮಾಡ್ತಾರೆ. ವಸಿಷ್ಠ ಹೇಳ್ತಾರೆ, ನೋಡು ಈಗ ಬರಲ್ಲ ಅಂತ ಆಯಿತು, ನಿರ್ಧಾರ ಆಯಿತು, ನಾವೇನು ಮಾಡಲಿಕ್ಕೆ ಆಗೋದಿಲ್ಲ ಈಗ. ಅದಕ್ಕೆ ಒಂದು ಕೆಲಸ ಮಾಡು, ರಾಮನಿಗೆ ಪಾದುಕೆಯನ್ನು ತಂದಿಡು ಅಂತ. ಅವನೊಂದು ಚಿನ್ನದ ಪಾದುಕೆ ಇಟ್ಕೊಂಡಿರ್ತಾನೆ. ಭರತ ಏನು ಮಾಡ್ತಾನೆ, ಚಿನ್ನದ ಪಾದುಕೆಯನ್ನು ತಂದು ರಾಮನ ಮುಂದೆ ಇಡ್ತಾನೆ. ಅವಾಗ ವಸಿಷ್ಠ ಹೇಳ್ತಾನೆ, ನೋಡು ಇದರ ಮೇಲೆ ನೀನು ನಿಂತ್ಕೋ, ಆಮೇಲೆ ಈ ಪಾದುಕಾ ಪ್ರದಾನವನ್ನು ಮಾಡು ಭರತನಿಗೆ. ಅವಾಗ ಚಿನ್ನದ ಪಾದುಕೆಯನ್ನು ತಂದು ರಾಮನ ಮುಂದೆ ಇಡ್ತಾನೆ. ರಾಮ ಹಾಕ್ಕೊಂಡು ಮತ್ತೆ ಕಳಚಿ ಹಿಂದಕ್ಕೆ ನಿಂತ್ಕೊಳ್ತಾನೆ. ಭರತ ಏನು ಮಾಡ್ತಾನೆ, ಈ ಪಾದುಕಾ ಪ್ರದಾನವನ್ನು ಅವನು ಸ್ವೀಕಾರ ಮಾಡಿ ಅವನು ಹೇಳ್ತಾನೆ. ಆವಾಗ ಈ ಪಾದುಕೆಯನ್ನು ಸ್ವೀಕಾರ ಮಾಡಿದ ಮೇಲೆ ಅವನು ರಾಮನಿಗೆ ಹೇಳ್ತಾನೆ, 14 ವರ್ಷ ನಾನು ನಿಂತರನೇ ನಾರ್ಮುಡಿ ಉಟ್ಟು ತಪಸ್ಸನ್ನು ಆಚರಿಸಿಕೊಂಡು ನಾನು ವಲ್ಕಲವನ್ನೇ ಧರಿಸಿ ಜಟೆಯನ್ನು ಕತ್ತರಿಸಿದೆ. ಜಟೆ ಬಿಟ್ಟಿರ್ತಾನೆ ರಾಮ ಕೂಡ, ಜಟೆ ಕಟ್ತಾನೆ, ಅಂದರೆ ಬಾಚ್ಕೊಳ್ಳೋದಿಲ್ಲ, ಜಟೆ ಕಟ್ಟೋದು. ನಾನು 14 ವರ್ಷ ಜಟೆ ಕಟ್ಟಿ ನಿನ್ನಾಗೆ ಗೆಡ್ಡೆ ಗೆಣಸು ತಿನ್ಕೊಂಡು 14 ವರ್ಷ ವನವಾಸದಲ್ಲಿ ಹೇಗಿರ್ತೀಯೋ ನಾನು ಹಾಗೇ ಇರ್ತೀನಿ. ಆಮೇಲೆ 14 ದಿವಸ ಆಗಿ 1 ದಿವಸ ತಡವಾಗಿ ಬಂದರೆ ನಾನು ಬೆಂಕಿಗೆ ಹಾರ್ತೇನೆ. ಇದು ನನ್ನ ಪ್ರತಿಜ್ಞೆ. ಭರತ ಹೇಳ್ತಾನೆ ರಾಮನಿಗೆ. ಇದನ್ನೇ ಹೇಳೋದು, ರಾಮ ತಂದೆ ತಾಯಿ ಮಾಡಿದ ತಪ್ಪು ಮಕ್ಕಳು ಹೇಗೆ ರಾಮನ ತ್ಯಾಗ, ಭರತನ ತ್ಯಾಗ, ಶತ್ರುಘ್ನನ ತ್ಯಾಗ, ಲಕ್ಷ್ಮಣನ ತ್ಯಾಗದಿಂದ ತಂದೆ ತಾಯಿ ಮಾಡಿದ ತಪ್ಪನ್ನು 4 ಜನ ತಮ್ಮಂದು ಸರಿದೂಗಿಸಿದ್ರು. ಅಣ್ಣ ತಮ್ಮರು ಜಗಳ ಆಡಿದ್ರು, ತಮ್ಮ ಧರ್ಮಕ್ಕೆ ಹೋದ, ಅಣ್ಣ ಸತ್ತ, ವಾಲಿ ಸುಗ್ರೀವರು. ಅದೇ ಏನು ಮಾಡಿದ್ರು, ಅಪ್ಪ ತಪ್ಪು ಮಾಡ್ದ, ಮಕ್ಕಳು ಜೊತೆಗೆ ಸೇರಿಕೊಂಡ್ರು, ಅಷ್ಟು ಜನ ಸತ್ತೋದ್ರು. ರಾವಣ, ಇಂದ್ರಜಿತ್ ಇರಲ್ಲ, ತಮ್ಮ ಕುಂಭಕರ್ಣ, ಒಬ್ಬನೇ ಒಬ್ಬ ತಮ್ಮ ನಾನು ಬರಲ್ಲ ಅಂದ ವಿಭೀಷಣ, ಅವನು ಬದುಕೊಂಡ. ಇನ್ನೊವ್ರು ಏನು ಮಾಡಿದ್ರು, ಧರ್ಮಕ್ಕೆ ಸಹಾಯ ಮಾಡಿ ಅವಾಗ ಧರ್ಮ ಉಳಿಯುತ್ತೆ, ಅಧರ್ಮಕ್ಕೆ ಸಹಾಯ ಮಾಡಿ ಎಲ್ಲರೂ ಸತ್ತೋಗ್ತಾರೆ. ಈಗ ಅದು ಆಗುತ್ತಲ್ಲ. ಅದಕ್ಕೆ ಇವನೇನು ಮಾಡ್ತಾನೆ, ಹೇಳ್ತಾನೆ 14 ವರ್ಷ ಆದಮೇಲೆ 1 ದಿವಸ ನೀ ತಡವಾಗಿ ಬರ್ದೇಂದ್ರು ಬೆಂಕಿಗೆ ಹಾರ್ತೇನೆ ನಾನು. ರಾಮ ಕಾಯ್ತಾ ಇರ್ತೀನಿ ನಾನು 14 ವರ್ಷ. ಅವಾಗ ರಾಮ ಹೇಳ್ತಾನೆ, ಓ ಭರತ, ಖಂಡಿತ ಬರ್ತೇನೆ ನಾನು 14 ವರ್ಷ ಆದಮೇಲೆ ಖಂಡಿತ ಬಂದು ನಿನ್ನತ್ತನೇ ನಾನು ರಾಜ್ಯ ಸ್ವೀಕಾರ ಮಾಡ್ತೇನೆ, ನೀನು ಏನು ಚಿಂತೆ ಮಾಡಬೇಡ, ನಾನು ಬರ್ತೇನೆ. ರಾಮ ಅವನಿಗೆ ಮಾತು ಕೊಡ್ತಾನೆ. ಆವಾಗ ಅವನೇನು ಮಾಡ್ತಾನೆ, ಇದನ್ನು ಶಿರಸ್ಸು ಮೇಲೆ ಇಟ್ಕೊಂಡ್ಬಿಟ್ಟು ಅದನ್ನು ಪಟ್ಟದ ಆನೆಯ ಮೇಲೆ ಇಡ್ತಾನೆ, ಪಾದುಕೆಯನ್ನು ತನ್ನ ಶಿರಸ್ಸು ಮೇಲೆ ಇಟ್ಕೊಂಡು. ಆಮೇಲೆ ಅಯೋಧ್ಯ ನಗರ ಕಡೆ ಹೋಗ್ತಾನೆ. ಅಯೋಧ್ಯ ನಗರ ಕಡೆಗೆ ಭರತಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಆಲೋಚನೆ ಬರುತ್ತೆ, ನಮ್ಮ ಅಣ್ಣ ನಗರವನ್ನು ಪ್ರವೇಶ ಮಾಡಲ್ಲ ಅಂತಂದು ಸಂಕಲ್ಪ ಮಾಡಿದ್ದಾನೆ. ಇದನ್ನು ರಾಮಂಗೆ ಹೇಳಿರಲ್ಲ, ಬಟ್ ಇವನಿಗೆ ನೆನಪಾಗ್ತದೆ. ಆಮೇಲೆ ವಸಿಷ್ಠರಿಗೆ ಹೇಳ್ತಾನೆ, ಅಯೋಧ್ಯೆ ಹತ್ತಿರ ಬಂದಾಗ ಹೇಳ್ತಾನೆ, ಶತ್ರುಘ್ನವ್ರಿಗೆಲ್ಲ ಹೇಳ್ತಾನೆ, ನೀವು ಅಯೋಧ್ಯೆಗೆ ಹೋಗ್ಬಿಡಿ, ಸೈನ್ಯರು ಹೋಗ್ಬಿಡಿ, ಪ್ರಜೆಗಳು ಹೋಗ್ಬಿಡಿ, ನಾನು ನಂದಿಗ್ರಾಮಕ್ಕೆ ಹೋಗ್ಬಿಡ್ತೇನೆ. ನಮ್ಮಣ್ಣ ರಾಜ್ಯ ನಗರವನ್ನು ಪ್ರವೇಶ ಮಾಡೋಂಗಿಲ್ಲ ವನವಾಸದಲ್ಲಿ, ನಾನು ತಮ್ಮನಾಗಿ ವಲ್ಕಲೆಲ್ಲ ಓಡಿಸಿದ ನಾನು ನಗರಕ್ಕೆ ಬರಲ್ಲ. ಅವ್ನು ಹೇಳ್ತಾನೆ, ನಾನು ಗುರುಗಳೇ ಪರ್ಮಿಷನ್ ಕೊಡಿ, ನಾನು ನಂದಿಗ್ರಾಮಕ್ಕೆ ಹೋಗ್ತೇನೆ ಅಂಥೇಳಿ ಅವ್ನು ನಂದಿಗ್ರಾಮಕ್ಕೆ ಹೋಗ್ತಾನೆ. ನಂದಿಗ್ರಾಮಕ್ಕೆ ಹೋಗಿ ಪಾದುಕೆಗೆ ಪಟ್ಟಾಭಿಷೇಕ ಮಾಡ್ತಾನೆ ಭರತ. ಈ ಶ್ವೇತಛತ್ರ ಎಲ್ಲ ಇಟ್ಬಿಟ್ಟು ಅದು ಸಿಂಹಾಸನ ಕೂರಿಸಿ ಪಟ್ಟಾಭಿಷೇಕ ಮಾಡಿ ಇವತ್ತಿನಿಂದ ರಾಜ್ಯ ಆಡಳಿತ ಇದೇ ಮಾಡುತ್ತೆ ಅಂತ ಹೇಳಿ ಅವನು ಪಾದುಕಾ ಪ್ರದಾನಕ್ಕೆ ಸ್ವೀಕಾರ ಆದ ಮೇಲೆ ಪಾದುಕಕ್ಕೆ ಪಟ್ಟಾಭಿಷೇಕ ಮಾಡ್ತಾನೆ. ಇದನ್ನೇ ಆಶ್ರಯ ಇಟ್ಕೊಂಡು, ಇದಕ್ಕೂ ಎಲ್ಲ ಶ್ರದ್ಧೆಯ ಅಂಶಗಳೆಲ್ಲ ಇದೆ. ನೋಡೋಣ ಬೇರೆ ದಿವಸ ಯಾವತ್ತಾದರೂ ಆಲೋಚನೆ. ಇದು ಇಸ್ ಎ ಗ್ರೇಟ್ ಲೆಸನ್ ಆ್ಯಕ್ಚುಲಿ. ಈಗ ಕೆಲವರೆಲ್ಲ ಪ್ರಶ್ನೆ ಬರ್ತದೆ, ತುಳಸಿದಾಸ ರಾಮಾಯಣದಲ್ಲಿ ಕೆಲವೆಲ್ಲ ವರ್ಣನೆ ಬರ್ತದೆ. ಏನೋ ಅರಮನೆ ಅದು ನಗರದಲ್ಲಿ ಏನೋ ತೊಂದರೆ ಆದರೆ ಈ ಪಾದುಕೆಗಳು ಜಗಳ ಆಡ್ತಿದ್ವಂತೆ. ಆವಾಗ ಭರತನಿಗೆ ಗೊತ್ತಾಗ್ತಿತ್ತು ಏನೋ ತೊಂದರೆ ಆಗಿದೆ ಅಂತ. ಅವ್ರು ಹೇಳೋಕ್ಕಿಂತ ಮುಂಚೆನೇ ಇವ್ನಿಗೆ ಗೊತ್ತಾಗ್ತಿತ್ತು ಇತ್ಯಾದಿಗಳೆಲ್ಲ ಮಾತು ಬರ್ತದೆ. ಆದರೆ ಬಿಲೀವಿಂಗ್ ಸಮಥಿಂಗ್ ಕ್ಯಾನ್ ಇಟ್, ಈಗ ಯಾವುದನ್ನು ನಂಬ್ತೀನಿ, ಪಾದುಕೆಯನ್ನು ನಂಬಿದೆ, ಅದು ನಮ್ಮನ್ನು ಕಾಪಾಡ್ತದ ಅಂತ ಪ್ರಶ್ನೆ ಅಲ್ಲ ಇಲ್ಲಿ.
ಇಲ್ಲಿ ಏನು ಅಂತಂದರೆ ರಾಮನಿದ್ದಾನೆ, ರಾಮನ ಅಸ್ತಿತ್ವವನ್ನು ಆ ಪಾದುಕೆಯ ಮೂಲಕ ಕಾಣ್ತಿರೋದ್ರಿಂದ ರಾಮನ ರಕ್ಷೆ ಅವನಿಗಿರ್ತದೆ. ಹೀಗೆ ನಾವು ಭಗವಂತ ಇದ್ದಾನೆ ಅಂತ ಉಪಾಸನೆ ಮಾಡಿದಾಗ ಭಗವಂತ ನಮ್ಮ ರಕ್ಷಣೆ ಮಾಡಲೇಬೇಕು. ಈ ಅರ್ಥದಲ್ಲಿ ಧರ್ಮೋ ರಕ್ಷತಿ ರಕ್ಷಿತ. ಯಾವ ಧರ್ಮ ಹೆಂಗೆ ರಕ್ಷಣೆ ಮಾಡ್ತದೆ? ನೀ ಧರ್ಮ ಪಾಲನೆ ಮಾಡೋದ್ರಿಂದ. ಯಾವ ರೀತಿ? ಅವನ ಸನ್ನಿಧಾನವನ್ನು ಕಾಣೋದ್ರಿಂದ. ದಿಸ್ ಈಸ್ ವಾಟ್ ಯು ಮೀನ್ ಬೈ ಧರ್ಮೋ ರಕ್ಷತಿ ರಕ್ಷಿತ. ನೋಡಿ ಎಷ್ಟು ವಿಚಾರ ಇದೆ ಇದರಲ್ಲೆಲ್ಲ. ನಂಗೆ ಒಂದೊಂದು ಕೂಡ ಒಂದೊಂದು ಆಲೋಚನೆ ಬೆಳೆಯುತ್ತೆ. ಒಂದೊಂದೇ ಧರ್ಮೋ ರಕ್ಷತೆ ರಕ್ಷಿತಾನೇ ಒಂದು ದೀರ್ಘವಾದ ಆಲೋಚನೆ ಬರುತ್ತೆ. ಸರಿ, ಇದಾದಮೇಲೆ ವಾಲ್ಮೀಕಿಗಳು ಇವರಿಬ್ಬರು ವಿಯೋಗ ಆಗಿ ಹೋದ ಮೇಲೆ ಭಾಳ ಮಾರ್ಮಿಕವಾಗಿ ಒಂದು ಶ್ಲೋಕವನ್ನು ಬರೀತಾರೆ. ಏನು ಬರೀತಾರೆ? ವನೋಕ ಸಸ್ತೇಪಿ ಸಮೀಕ್ಷ ಸರ್ವೇಪಿ. ವನೋಕ ಸ್ಥೇಪಿ ಸಮೀಕ್ಷ ಸರ್ವೇಪಿ ಅಶ್ರೂಣ್ಯ ಮುಂಚನ್ ಪ್ರವಿಹಾಯ ಹರ್ಷಂ. ಪ್ರವಿಹಾಯ ಹರ್ಷಂ ಏನು ಅಂದರೆ, ಎಲ್ಲ ಅಕ್ಕಪಕ್ಕ ಮೃಗಗಳೆಲ್ಲ ಇದ್ವಲ್ಲ, ಜಿಂಕೆ ಅದು ಇದು ಪಕ್ಷಿಗಳು, ಆಮೇಲೆ ಮರದ ಮೇಲೆ ಕೋತಿಗಳು ಎಲ್ಲ ಇದ್ವಲ್ಲ, ಎಲ್ಲವೂ ನೋಡ್ತಾ ಇದ್ವಂತೆ. ಇವರು ಇಷ್ಟೊಂದು ಭರತ ಬೇಡ್ತಾ ಇರೋದನ್ನು ರಾಮನ್ ನೋಡಿ ಅವು ಕೂಡ ಭಾಗಿಯಾದಂತೆ. ಭರತನ ದುಃಖ ಜೊತೆಗೆ ಭಾಗಿಯಾದಂತೆ. ಆಮೇಲೆ ಇಚ್ಛೆ ಪಟ್ಟುವಂತೆ ಅವೆಲ್ಲ ಇವರು ಮಿಲಾಪ ಆಗೋದು ರಾಮ ಒಪ್ಕೋಬೇಕು ಅಂತ. ಯಾವಾಗ ವಿಯೋಗ ಆಗಿ ಹೊರಟ್ಬಿಟ್ವೋ, ಭರತ ಹೊರಟ್ಬಿಟ್ಟ, ರಾಮ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಅವರೆಲ್ಲ ತುಂಬ ದೂರ ಹೋದ್ಮೇಲೆ ಇನ್ನೇನು ಕಾಣಲ್ಲ ಅಂತ ಆದಮೇಲೆ ರಾಮ ತನ್ನ ಕುಟೀರದೊಳಗಡೆ ಹೋಗಿ ಬಾಗಿಲು ಹಾಕ್ಕೊಂಡ್ಬಿಡ್ತಾನೆ. ಇದನ್ನು ಮಂಗಗಳು, ಕೋತಿಗಳು ನೋಡಿದ್ವು. ಈಗ ವಿಯೋ ಆಯ್ತಲ್ಲ, ಅವ್ರೇನು ಮಾಡಿದ್ರು? ಅಣ್ಣ ತಮ್ಮಂದರ ಅನಿವಾರ್ಯ ಅಗಲಿಕೆ, ಅನಿವಾರ್ಯ ಈ ದುಃಖದಲ್ಲಿ ತಾವೂ ಪಾಲ್ಗೊಂಡು ಅವು ಕೂಡ ಕಣ್ಣೀರಿಟ್ಟುವಂತೆ. ಇದು ವಾಲ್ಮೀಕಿ ಹೇಳಿದ್ರು. ನೀವೆಲ್ಲ ನಿಮ್ಮ ಪ್ರಾಸ ಇದೆಲ್ಲ ಬಂದರೆ ಈ ಶುಡ್, ಅದಕ್ಕೆ ಇದೆಲ್ಲ ಭಾವಿಸೋರಿಗೆ. ಅದಕ್ಕೆ ಅವು ಈ ಅನಿವಾರ್ಯ ಇದನ್ನು ವಿಯೋಗವನ್ನು ಅವು ಕೂಡ ಈ ಅನಿವಾರ್ಯ ವಿಯೋಗದಲ್ಲಿ ಪಾಲ್ಗೊಂಡು ಅವು ಏನು ಮಾಡಿದ್ರೆ ಈ ಪ್ರವಿಹಾಯ ಹರ್ಷಂ ಅಶ್ರೂಣ್ಯ ಮುಂಚನ್. ಅವು ಕೂಡ ಕಣ್ಣೀರು ಕಪಿಗಳು ಅಂದರೆ ಏನು ಇಷ್ಟೊಂದು ಭಾವುಕವಾಗಿತ್ತು ಅಂತ. ಹೌ ಟು ಎಕ್ಸ್ಪ್ರೆಸ್ ದಟ್ ದೇರ್ ವಾಸ್ ಸೋ ಮಚ್ ಡೀಪ್ ಎಮೋಷನ್. ಪ್ರಾಣಿಗಳಿಗೂ ಅರ್ಥ ಆಯಿತು, ನಿಮ್ಗೆ ಅರ್ಥ ಆಗಿಲ್ಲ ಅಂತ ಇನ್ನೊಂದು ಪ್ರಶ್ನೆ ಅದು. ಮಂಗನೇ ಅಳ್ತಾ ಇದೆ, ನಿಮ್ಮ ಕಣ್ಣಲ್ಲಿ ನೀರು ಬರಲಿಲ್ವ ಅಂತ ಅರ್ಥ ಅಲ್ಲಿ. ಇದೆಲ್ಲ ಹೆಂಗೆ ಹೇಳೋದು? ನಿಮ್ಗೆ ಅರ್ಥ ಆಗ್ತಾ ಅಂತ ಅವ್ರು ಸ್ವಲ್ಪ ಕೆಳಗೆ ದಿಸ್ ಇಸ್ ದ ವೇ ಕಾವ್ಯ ಇಸ್ ರಿಟರ್ನ್. ಪ್ರಶ್ನೆಗಳೆಲ್ಲವೂ ಕೂಡ ಪ್ರಶ್ನೆ ನಾವು ಮಾಡ್ಕೋಬೇಕು. ಸರಿ, ಈಗ ಅವ್ನು ನಂದಿ ಗ್ರೋಮಕ್ಕೆ ಹೋದ, ಪಟ್ಟಾಭಿಷೇಕ ಎಲ್ಲ ಆಯಿತು. ಈಗ ರಾಮ ಇಲ್ಲಿದ್ದಾನೆ. ಏನು ಹೇಳ್ತಾನೆ? ಅಷ್ಟೊತ್ತಿಗೆ ರಾಮ ಹೊರಗಡೆ ಬರ್ತಾನೆ. ಅವಾಗ ಅಲ್ಲಿ ಕೆಲವು ತಪಸ್ವಿಗಳು ಬರ್ತಾರೆ. ತಪಸ್ವಿಗಳು ತುಂಬ ಭಯಗ್ರಸ್ತರಾಗಿದ್ದಾರೆ. ಕೇಳ್ತಾನೆ, ಯಾಕೆ ನಮ್ಮಿಂದ ತೊಂದರೆ ಆಯಿತಾ, ಲಕ್ಷ್ಮಣ ತೊಂದರೆ ಆಯಿತಾ, ಸೀತೆಯನ್ನು ಹೇಳ್ಬಿಡ್ತಾನೆ ನಿಮಗೆ. ಆವಾಗ ಮೊದಲನೇ ಸಲ ಇಲ್ಲಿ ವಾಲ್ಮೀಕಿಗಳು ಮೊದಲನೇ ಸಲ ರಾವಣನ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಅವ್ರು ತಪಸ್ವಿಗಳು ಹೇಳ್ತಾರೆ, ರಾಮನ ತಮ್ಮ ಒಬ್ಬ ಖರ ಅಂತಿದ್ದಾನೆ. ಖರದೂಷಣ ರಾಮ್, ಶುದ್ಧ ಬ್ರಹ್ಮ ಹೇಳ್ತೀವಲ್ಲ, ಅದಕ್ಕೆ ರಾಮನ ತಮ್ಮ ಖರ ಅಂತಿದ್ದಾನೆ. ಅವನು ಒಬ್ಬ ರಾಕ್ಷಸ. ಈಗ ನಮಗೆ ಪೀಡಿಸೋಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ ಈ ಚಿತ್ರಕೂಟದಲ್ಲಿ. ಯಾಕೆ ನೀನು ಬಂದಿದ್ಯಲ್ಲ ಅದಕ್ಕೆ. ಅವನಿಗೆ ನೀನು ಇರೋದು ಇಷ್ಟ ಇಲ್ಲ. ಯಾವಾಗಲೇ ಅಲ್ಲಿ ಎಲ್ಲೆಲ್ಲಿ ಸದ್ಗೃಹಸ್ಥರಿದ್ದಾರೋ ತುಂಬ ಜನ ಈರ್ಷೆ ಇರ್ತಿರ್ತಾರೆ. ತುಂಬ ಚೆನ್ನಾಗಿದ್ದರೆ ಸಂಸಾರ, ಯಾವ್ದು ಯಾಕೆ ಅಷ್ಟೊಂದು ಚೆನ್ನಾಗಿದ್ದಾರೆ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾರೆ, ಅವ್ರು ಯಾಕೆ ಅಷ್ಟೊಂದು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅವನು ಭಾಳ ಚೆನ್ನಾಗಿ ಸಾತ್ವಿಕನಾಗಿ ದೈವಿಕನಾಗಿ ಅಷ್ಟೇ ವ್ಯವಹಾರದ ಚತುರಾಗಿದ್ದರೆ ಅದೇ ಅವನು ಯಾಕೆ ಇಷ್ಟೊಂದೆಲ್ಲ ಬಿಸ್ನೆಸ್ ಮಾಡ್ತಾರೆ, ಆಶ್ರಮಕ್ಕೇನು ಹೋಗಬೇಕಾಗಿರಲಿಲ್ಲಪ್ಪ ಅಂತ. ಸೊ ಅದಕ್ಕೆ ಈಗ ರಾಮ ಅಲ್ಲಿರೋದು ಈ ಖರನಿಗೆ ಇಷ್ಟ ಆಗಿಲ್ಲ. ಅದಕ್ಕೆ ಅವನು ತಪಸ್ಸುಗಳಿಗೆಲ್ಲ ತೊಂದರೆ ಕೊಡ್ತಾನೆ. ಅದಕ್ಕೆ ಇಲ್ಲಿ ಇಂಟ್ರಡ್ಯೂಸ್ ಮಾಡ್ತಾರೆ. ಅದಕ್ಕೆ ರಾಮ ಆಮೇಲೆ ಅವನು ಹೇಳ್ತಾನೆ, ಆಮೇಲೆ ಅದೆಲ್ಲ ಕೇಳಿಸ್ಕೊಂಡು ಲಕ್ಷ್ಮಣ ಮತ್ತು ಸೀತೆಗೆ ಹೇಳ್ತಾನೆ, ನಾವು ಚಿತ್ರಕೂಟ ಬಿಟ್ಟು ಬಿಡೋಣ. ಈ ಚಿತ್ರಕೂಟ ಇಷ್ಟೊಂದು ಕೊಟ್ಟು ನೀ ಗೃಹ ಪ್ರವೇಶ ಎಲ್ಲ ಮಾಡಿದೆ ಇಲ್ಲ. ಇಲ್ಲಿ ಒಂದನೇದಾಗಿ ಒಂದು ಖರನ ವಿಚಾರ ಹೇಳ್ತಾ ಇದ್ದಾರೆ. ತಪಸ್ವಿಗಳಿಗೆಲ್ಲ ತೊಂದರೆ ಆಗ್ತಾಯಿದೆ. ಎರಡನೇದು, ನನಗೆ ಇಲ್ಲಿ ಭರತ ಬಂದು ಇಲ್ಲಿ ನಾನೀಗ ನಿಂತಾಗೆಲ್ಲ ಭರತ ನೆನಪಾಗ್ತಾನೆ. ಯಾಕಂದರೆ ಇಲ್ಲಿ ಬಂದು ನಾನು ಬೇಡ್ಕೊಂಡ, ನಾವು ಹೋಗೋಕ್ಕಾಗ್ತಾಯಿಲ್ಲ. ಅದಕ್ಕೆ ಅವ್ನು ಎಲ್ಲಿವರೆಗೂ ನಾನು ಹೇಳಿದ್ನಲ್ಲ, 14ನೇ ವರ್ಷದ ಕಡೆಯ ದಿವಸ ರಾಮ ನೆನಪು ಮಾಡ್ಕೊಳ್ಳೋದು ಭರತನನ್ನೇ, ಇನ್ಯಾರೂ ಅಲ್ಲ. ಅಯೋಧ್ಯೆಗೆ ಹೋಗಬೇಕು, ಪಟ್ಟಾಭಿಷೇಕ ಆಗಬೇಕು ಅಲ್ಲ, ಚಿತ್ರಕೂಟದಲ್ಲಿ ಒಂದು ಬೇಡ್ಕೊಂಡ, ನಾಳೆ ಹೋಗದೆ ಇದ್ದರೆ ಬೆಂಕಿಗೆ ಬೀಳ್ತಾನವನು. ಓ ವಿಭೀಷಣ, ನನಗೆ ಬೇಗ ಬಿಟ್ಕೊಟ್ಬಿಡು ಅಂತ ವಿಭೀಷಣನಲ್ಲಿ ಅಂಗಲಾಚಿ ಕೇಳ್ಕೊಳ್ತಾರೆ. ರಾಮ ನೆನಪು ಮಾಡ್ಕೊಂಡಿದ್ದು ಭರತನನ್ನು. ಅದಕ್ಕೆ ಅವನು ಹೇಳ್ತಾನೆ, ಭರತ ಬಂದು ಕೇಳಿದಂಥ ಜಾಗ ಇದು,
ನಾನು ಹೊರಗಡೆ ವಾಕಿಂಗ್ ಹೋದರೆ ಎಷ್ಟು ಹೇಳಿದ್ನಲ್ಲ, 9,000 ಆನೆ, 60,000 ರಥ ಎಲ್ಲ ಬಂದಿತ್ತು. ಅದೆಲ್ಲ ಕಾಡಲ್ಲಿ ಆ ಕಡೆ ಈ ಕಡೆ ಆಗಿ, ರಸ್ತೆಗಳಾಗಿ, ಅದೆಲ್ಲ ಕಾಣಿಸುತ್ತದೆ ನನಗೆ. ವಾಕಿಂಗ್ ಹೋದರೆ ರಥಗಳು, ಆನೆಗಳು, ನನ್ನ ಪಟ್ಟದ ಆನೆ ಎಲ್ಲ ನೆನಪಾಗ್ಬಿಡುತ್ತೆ. ಅದು ನನಗೆ ಇಲ್ಲಿರೋಕ್ಕೆ ಮನಸ್ಸಿಲ್ಲ, ಬಿಟ್ಬಿಡು. ಇದಕ್ಕೆ ಹೇಳ್ದ ನಾವು ಹೊರಟ್ಬಿಡೋಣ. ನನ್ನ ಪುರವಾಸಿಗಳೆಲ್ಲ, ನನ್ನ ಪ್ರಜೆಗಳೆಲ್ಲ ನೆನಪಾಗ್ಬಿಡ್ತಾರೆ ಈ ಜಾಗದಿಂದ. ಅದರಿಂದ ನಾವು ಚಿತ್ರಕೂಟ ಬಿಟ್ಬಿಡೋಣ ಅಂತ. ಆಮೇಲೆ ಅವನು ಆಯಿತು, ಅವ್ರು ಹೊರಟುಬಿಡ್ತಾರೆ. ಅಲ್ಲಿಂದ ಹೊರಟು ಅತ್ರಿ ಮುನಿಗಳ ಆಶ್ರಮಕ್ಕೆ ಬರ್ತಾರೆ. ಇಲ್ಲಿ ಅತ್ರಿ ಮುನಿಗಳು ಯಾಕೆ ಇಂಪಾರ್ಟೆಂಟು ಅಂದರೆ, ಅತ್ರಿ ಮುನಿಗಳ ಪತ್ನಿಯೇ ಅನಸೂಯೆ. ಅತ್ರಿ ಮುನಿಗಳ ಹೆಂಡತಿ ಅನಸೂಯೆ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್. ವರ್ಣನೆ ಜಾಸ್ತಿ ಇಲ್ಲ, ಆದರೆ ಚಾರಿತ್ರ್ಯ ಭಾಳ ಅದ್ಭುತ ಅನಸೂಯೆದು. ಅನಸೂಯೆ ಅಂದ್ರೇನು? ಯಾರಿಗೆ ಅಸೂಯೆ ಇಲ್ವೋ ಅವಳು ಅನಸೂಯೆ. ಅಸೂಯೆ ರಹಿತರು ಯಾರು ಈ ಕಾಲದಲ್ಲಿರೋ ಅವರೆಲ್ಲ ಅನಸೂಯರೇ. ಅನಸೂಯೆ ರಾಮಾಯಣದ ಕಾಲದಲ್ಲಿ ಬಂದು ಹೋದದ್ದಲ್ಲ. ಈಗಲೂ ಯಾರಿಗೆ ಈರ್ಷ್ಯೆ ಇಲ್ಲ, ಅಸೂಯೆ ಇಲ್ವಾ ನಿಮಗೆ? ನೀವೆಲ್ಲ ಅನಸೂಯರೇ ಆಗಿದ್ದರೆ. ಆದ್ದರಿಂದ ಅನಸೂಯೆ, ಅದಕ್ಕೆ ಅತ್ರಿ ಮುನಿಗಳು ರಾಮನಿಗೆ ಹೇಳ್ತಾಳೆ, ಅವನು ಅನಸೂಯೆ ಒಳಗಡೆ ಇರ್ತಾಳೆ. ನೋಡು, ಅನಸೂಯೆ ಒಳಗಡೆ ಇದ್ದಾಳೆ. ಅತ್ರಿ ಮುನಿಗಳಿಗೆ ತನ್ನ ಪತ್ನಿ ಕೊಂಡು ಭಾಳ ಗೌರವ. ಅವನು ಹೇಳ್ತಾನೆ, ಭಾಳ ದೊಡ್ಡ ತಪಸ್ವಿ ನನ್ನ ಹೆಂಡತಿ. ಅವಳು ಒಂದು 10 ವರ್ಷ ಮಳೆನೇ ಆಗಿರಲಿಲ್ಲ. ಅವಳು ತಪಸ್ಸು ಗಂಗೆ ಬತ್ತೋಗಿತ್ತಂತೆ. ಅವಳು ತಪಸ್ಸಿಂದ ಬಂದು, ಅವಳು ತಪಸ್ಸಿಗೆ ಮಂತ್ರ ಹೇಳಿದ ತಕ್ಷಣ ಗಂಗೆಯಲ್ಲಿ ನೀರು ಬಂತು. ಆಮೇಲೆ ಸಾಕಷ್ಟು ತಪಸ್ಸು, ಪುರುಷಚಂದ್ರಗಳೆಲ್ಲ ತುಂಬ ಸಲ ಮಾಡಿದ್ದಾಳೆ. ಭಾಳಷ್ಟು ತಪಸ್ಶಕ್ತಿ ಇದೆ ಅವಳ ಹತ್ರ, ಭಾಳ ದೊಡ್ಡ ಪಾತಿವ್ರತೆ. ಅವಳು ಅದಕ್ಕೆ ಸೀತೆಗೆ ಹೇಳ್ತಾಳೆ, ನೀನು ಹೋಗಿ ನನ್ನ ಹೆಂಡತಿನ ನೋಡು ಅಂತ. ಅವಾಗ ರಾಮ ಹೇಳ್ತಾನೆ, ಮೊದಲು ಅನಸೂಯೆಗೆ ಹೋಗಿ ನಮಸ್ಕಾರ ಮಾಡ್ಕೊಂಬ. ಒಳಗಡೆ ಹೋಗ್ತಾಳೆ ಅವಳು. ಅನಸೂಯೆಗೆ ಹೋದ್ಮೇಲೆ ಅನಸೂಯೆಗೆ ಅವಳು ಕೇಳ್ತಾಳೆ, ಅಲ್ಲ ನೀನು ರಾಮನ ಹೇಗೆ ಹೋಲಿಸ್ಕೊಂಡೆ? ಅವಳ ಕಥೆ ಎಲ್ಲ ಶುರುವಾಗ್ತದೆ. ಆಮೇಲೆ ರಾಮನ ಹೇಗೆ ಹೋಲಿಸ್ಕೊಂಡೆ? ಅವ್ರು ಹೇಳ್ತಾಳೆ, ಸ್ವಯಂ ನಾನು ಭೂಮಿಲಿ ಸಿಕ್ಕಿದ್ದು ನಮ್ಮ ಅಪ್ಪನಿಗೆ. ನಾನು ಈ ಲೋಕದ ದೃಷ್ಟಿಯಿಂದ ನಾನು ಜನ್ಮ ತಾಳಿದ್ದಲ್ಲ, ಭೂಮಿಲಿ ನನ್ನ ತಂದೆಗೆ ಸಿಕ್ಕಿದ್ದು ನಾನು. ಹಾಗೆ ನಮ್ಮ ಅಪ್ಪನಿಗೆ ಚಿಂತೆ ಆಗೋಯ್ತು, ಯಾರಿಗೆ ಕೊಟ್ಟು ಮದುವೆ ಮಾಡೋದು? ಮನುಷ್ಯರು ಕೊಟ್ಟು ಮಾಡೋಕ್ಕಾಗಲ್ಲ, ಯಾಕಂದರೆ ಇವಳು ಮನುಷ್ಯರಿಂದ ಜನನ ಆದದ್ದಲ್ಲ. ಶ್ರೀರಾಮಕೃಷ್ಣದ ಹಾಗೆ ಅಲ್ಲ, ಏನು ಅದ್ಭುತ ಇದೆಲ್ಲ, ಭಾಳ ಅದ್ಭುತ ವಿಚಾರ ಇದು. ಅದರಿಂದ ಯಾರಿಗೆ ಕೊಟ್ಟು ಮದುವೆ ಮಾಡೋದು? ಅದಕ್ಕೆ ನಮ್ಮ ತಂದೆ ಇಂದ್ರಾದಿಗಳು ಬಂದು ಮಾಡಬೇಕು ಅಂತಂದರೆ ಏನು ಮಾಡಬೇಕು? ಶಿವಧನ್ಸು ಮುರಿಬೇಕು. ಅವತ್ತು ದೇವ್ರ ಮಾತ್ರ ಮುರಿಲಿಕ್ಕಾಗ, ಶಿವಧನ್ಸು ಮಾನವರು ಮುರಿಲಿಕ್ಕಾಗಲ್ಲ. ಅದಕ್ಕೆ ಶಿವಧನ್ಸನ್ನು ಇಟ್ಟು ಸ್ವಯಂವರ ಮಾಡಿದ. ಯಾರೂ ಮುರಿಲಿಲ್ಲ, ಅದು ಕೇಸ್ ಕ್ಲೋಸ್ ಆಗುತ್ತೆ. ಅದು ವಿಶ್ವಾಮಿತ್ರ ರಾಮ ಲಕ್ಷ್ಮಣ ಕರ್ಕೊಂಡು ಹೋದಾಗ ವಿಶ್ವಾಮಿತ್ರರು ಹೇಳ್ತಾರೆ, ಒಂದು ಸಲ ಶಿವಧನ್ಸು ನೋಡಿ ನನ್ನ ರಾಮ ನೋಡಲಿ ಅಂತ. ಅದು ಸ್ವಯಂವರದಲ್ಲ ಒರೆಸಿದ್ದಲ್ಲ, ಅದು ತುಳಸಿ ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ಹಾಗಲ್ಲ. ಸರಿ, ಸೀತೆ ಅನಸೂಯೆಗೆ ಹೇಳ್ತಾ ಇದ್ದಾರೆ. ಕೊನೆಗೆ ಅವನು ತಂದ ಶಿವಧನ್ಸು ಮುರಿದ, ರಾಮ ಮದುವೆ ಆಗಬೇಕಾದ್ರೆ ನಾನು ಮಾತು ಕೊಟ್ಟಿದ್ದೆ ಅಂತ. ಅವಾಗ ರಾಮಾಯಣ ಹೇಳ್ತಾನೆ, ನಮ್ಮ ಅಪ್ಪಂಗೆ ಹೇಳ್ದೆ ಹಂಗೆ ಎಲ್ಲ ಮದುವೆ ಆಗುತ್ತೆ, ಅದೆಲ್ಲ ಆಗುತ್ತೆ, ನಮ್ಮ ಅಪ್ಪನ ಕರೆಸು ಅಂತ, ನಾನು ದಶರಥನ ಕರೆಸು ಅಂತ. ಕೊನೆಗೆ ದಶರಥ ಬಂದು ಒಪ್ಪಿದ ಮೇಲೆ ಹಾಗೆ ಸೀತೆ, ಆಮೇಲೆ ಸೀತೆ ತಂಗಿ ಯಾರು? ಊರ್ಮಿಳೆ ಸೀತೆ ತಂಗಿ ಅಲ್ಲ. ಎಷ್ಟೋ ವಿಚಾರ ಗೊತ್ತಿರಲ್ಲ ನಮಗೆ. ನಾವೆಲ್ಲ ಹಿಂದೂಗಳು, ಗಲಾಟೆ ಮಾಡೋಕ್ಕೆ ಸರಿ ಅಷ್ಟೇ. ಹಿಂದೂಗಳು ವಿಚಾರ ತಿಳಿದ್ರೆ ತಾನೇ ಹಿಂದೂಗಳು ಅಲ್ಲನಾ? ಕೇಸ್ ಹಾಕೋದ್ರಲ್ಲಿ ಏನು ಹಿಂದುತ್ವ ಇದೆ? ತಿಳ್ಕೊಳ್ಳೋದ್ರಲ್ಲಿ ಹಿಂದುತ್ವ ಇದೆ. ಕೇಸ್ ನೀವು ವೈಟ್ ಮಾಡ್ತಾರೆ, ನಾವು ಒಂದು ಲಾ ಅಂತಿದೆ, ಗಲಾಟೆ ಮಾಡಿ. ಇಟ್ ಲೀವ್ಸ್ ಇನ್ ಧರ್ಮ. ಟು ವಾಟ್ ಎಕ್ಸ್ಟೆಂಟ್ ಯು ನೋ ಅಬೌಟ್ ಯುವರ್ ಸ್ಕ್ರಿಪ್ಚರ್ಸ್ ಆ್ಯಂಡ್ ರಿಲಿಜನ್, ದೇರ್ ಲೈಸ್ ಹಿಂದೂಯಿಸಮ್. ಸಿಂಪ್ಲಿ ಕೂಗಾಡೋದು, ಕೇಸ್ ಮಾಡೋದು ಕಂಡು. ಅದಕ್ಕೆ ಊರ್ಮಿಳೆ ಸೀತೆಯ ತಂಗಿ. ಅದಕ್ಕೆ ಅವ್ರು ಹೇಳ್ತಾಳೆ, ನಾನು ರಾಮನ ಕೊಟ್ಟೆ, ನನ್ನ ತಂಗಿ ಲಕ್ಷ್ಮಣ ಮದುವೆ ಆಗಲಿ ಅಂತ. ಸೀತೆ ಎಲ್ಲ ಹೇಳಿದ ಮೇಲೆ ಊರ್ಮಿಳೆನ ಲಕ್ಷ್ಮಣನ ಕೊಟ್ಟು ಸೀತೆ ರಾಮನಿಗೆ ವರೆಸಿ, ಹೀಗೆ ನಂದು ಸ್ವಯಂವರ ಆಯಿತು ಅಂತ. ಆವಾಗ ಅವಳು ಹೇಳ್ತಾಳೆ, ಅನಸೂಯೆ ಹೇಳ್ತಾಳೆ, ನೋಡು ನಾನು ತುಂಬ ತಪಸ್ಸು ಮಾಡಿದ್ದೇನೆ, ನನ್ನ ತುಂಬ ತಪಶಕ್ತಿ ಇದೆ, ಬೇಕಾ ಅಂತ ಕೇಳ್ತಾನೆ. ತಪಶಕ್ತಿ ಬೇಕಾ ನಿನಗೆ ಅಂತ ಸೀತೆನ ಕೇಳ್ತಾನೆ. ಸೀತೆನೋ ಏನು ಯಾವುದಕ್ಕೆ ಕಡಿಮೆ ಸೀತೆ. ಅವಳು ಹೇಳ್ತಾನೆ, ನನ್ನ ರಾಮ ಇದ್ಮೇಲೆ ನನಗೆ ಏನು ಬೇಡ, ನಾನು ತೃಪ್ತರಿಯಾಗಿದ್ದೇನೆ. ನನಗೆ ಒಳ್ಳೆ ಪತಿ ಸಿಕ್ಕಿದ. ಎಂಥ ಪತಿ? ಶ್ರೀರಾಮಚಂದ್ರ ಅಂತ ಪತಿ ಸಿಕ್ಕಿದ. ಅದರಿಂದ ಅವನಿರ್ಬೇಕಾದ್ರೆ ನನಗೇನು ಬೇಡ. ಇದನ್ನು ದಿಸ್ ಈಸ್ ಇಷ್ಟ ಪ್ರೇಮ. ಸಾಧಕರಲ್ಲಿ ಇದು ಇಷ್ಟ, ದ ಡಿವೋಷನ್ ಟುವರ್ಡ್ಸ್ ಇಷ್ಟ. ನಾನು ಯಾರನ್ನ ನನ್ನನ್ನು ಸರ್ವಸ್ವ ಅಂತ ತಿಳ್ಕೊಂಡಿದ್ದೀನಿ, ಅವನಿದ್ದಾನೆ ಅಂದರೆ ನಂಗೆ ಲೋಕದಲ್ಲಿ ಏನು ಬೇಡ ಅಂತ ಭಾವನೆ ತಾನಾಗೆ ಬರ್ತಲ್ಲ, ಅವರಿಗೆ ಇಷ್ಟ ಪ್ರೇಮ ಇದೆ ಅಂತ ಗ್ಯಾರಂಟಿ. ಅದಕ್ಕೆ ಇಷ್ಟ ಪ್ರೀತಿ, ಇಷ್ಟ ಪ್ರೇಮ ಇತ್ಯಾದಿ. ಅವಳು ಹೇಳ್ತಾನೆ, ನನಗೇನು ಬೇಡ,
ನನಗೆ ಪತಿ ಇದ್ದಾನೆ ಅದರಿಂದ ಬೇಡ ಅಂತ. ಆ್ಯಕ್ಚುಲಿ ನೆನ್ಪು ಮಾಡ್ಕೋಬೇಕು, ಇಲ್ಲಿ ಒಂದು ಅಂಶ ಇದೆ. ನರೇಂದ್ರ ದಕ್ಷಿಣೇಶ್ವರಕ್ಕೆ ಬರ್ತಾ ಇದ್ದಾಗ ಶ್ರೀರಾಮಕೃಷ್ಣ ಪರೀಕ್ಷೆ ಮಾಡೋಕ್ಕೆ ಏನು ಕೇಳ್ತಾರೆ, ಓ ನರೇಂದ್ರ, ನನ್ನಲ್ಲಿ ಅಷ್ಟಸಿದ್ಧಿಗಳಿದೆ, ಅಣಿಮ ಮಹಿಮ ಗರಿಮ ಈ ಥರ ಅಷ್ಟಸಿದ್ಧಿಗಳಿದೆ, ನಿನಗೆ ಬೇಕಾ? ಯಾಕಂದರೆ ಮುಂದೆ ನೀನು ಲೋಕದಲ್ಲಿ ತುಂಬ ಕಲ್ಯಾಣ ಮಾಡಲೇಬೇಕು ಅಂತಿದೆ, ಆಗಬೇಕು, ನೀನು ಆಗುತ್ತೆ. ಈ ಅಷ್ಟಸಿದ್ಧಿಗಳಿದ್ರೆ ಲೋಕದಲ್ಲಿ ತುಂಬ ಕೆಲಸ ಮಾಡ್ಬೋದು ಅಲ್ಲ. ಈಗ ಕೆಲವರೆಲ್ಲ ಮಾಡ್ತಾರೆ, ನಿಮಗೇನು ತೊಂದರೆ ಆಗುತ್ತೆ, ಮಂತ್ರಿಸ್ತಾರೆ, ಅವ್ರಿಗೆ ಒಳ್ಳೇದಾಯ್ತು, ಇವ್ರಿಗೆ ಒಳ್ಳೇದಾಯ್ತು, ಇದೆಲ್ಲ ಸಿದ್ಧಿಯಿಂದ ಆಗೋದು. ಭಗವಂತ ಇದಕ್ಕೆ ಏನು ಇಂಟರ್ಫಿಯರ್ ಮಾಡಲ್ಲ. ಆ ಸಿದ್ಧಿ ಇದೆ ಅಂತಂದರೆ ಅವ್ರು ದೊಡ್ಡವರು ಅಂತೇನು ಒಪ್ಕೋಬೇಕಾದ್ದಿಲ್ಲ. ಕೆಲವು ಸಿದ್ಧಿ ಸಾಧನೆಯಿಂದ ಬರ್ತದೆ ಏನೋ. ಸೊ ಅದರಿಂದ ಇವನು ನರೇಂದ್ರನಿಗೆ ಹೇಳ್ತಾನೆ, ನಿನಗೆ ಅಷ್ಟಸಿದ್ಧಿ ನನ್ನ ಹತ್ರ ಇದೆಯಪ್ಪ, ನಾನಂತೂ ಉಪಯೋಗಿಸ್ತಾ ಇಲ್ಲ, ನಿಂಗೆ ಲೋಕ ಕಲ್ಯಾಣಕ್ಕೆ ಬೇಕು, ಕೊಡ್ತೀನಿ ಬೇಕಾ ಅಂತ. ನರೇಂದ್ರ ಏನು ಕೇಳ್ತಾನೆ, ಅಷ್ಟಸಿದ್ಧಿಯಿಂದ ಭಗವಂತನ ಸಾಕ್ಷಾತ್ಕಾರ ಆಗುತ್ತಾ ಅಂತ ಕೇಳ್ತಾನೆ. ಶ್ರೀರಾಮಕೃಷ್ಣ ಅದೆಲ್ಲ ಆಗಲ್ಲ, ಲೋಕದ ಒಂದಷ್ಟು ಕೆಲಸ ಮಾಡ್ಬೋದು, ಹೆಸರು ಕೀರ್ತಿ ಬರ್ತದೆ, 4 ಜನಕ್ಕೆ ಒಳ್ಳೇದು ಮಾಡ್ಬೋದು. ಈ ಒಳ್ಳೇದು ಮಾಡೋದೆಲ್ಲ ಆಮೇಲೆ ನೋಡ್ಕೊಂಡು ಬಂದಾಗ ಮೊದಲು ಭಗವಂತ ಬೇಕು. ಅದನ್ನ ನಿಮ್ಮ ಅಷ್ಟಸಿದ್ಧಿ ನೀವೇ ಇಟ್ಕೊಳ್ಳಿ. ಇಸ್ಕೊಳ್ಳಿಲ್ಲ ನರೇಂದ್ರ. ಹಾಗೆ ಸೀತೆ ತಪಸ್ಸು ಬೇಕಾ ಸಿದ್ಧಿ ಬೇಕಾ ಅಂತ ಕೇಳ್ತಾರೆ. ತಪಸ್ಸಿದ್ಧಿ ಎಲ್ಲ ನೀವೇ ಇಟ್ಕೊ, ನನಗೆ ಬೇಡ, ಪತಿ ಇದ್ದಾನೆ. ಆಗ ಅವಳು ಪಾತಿವ್ರತೆ ಧರ್ಮ, ಅವಳು ನೀನು ಅದ್ಭುತವಾದ ಪಾತಿವ್ರತೆ ಸೀತೆ ಅಂತ ಸೀತೆಯನ್ನು ವರ್ಣಿಸ್ತಾಳೆ. ಆಮೇಲೆ ಅವಳು ತನ್ನ ಅದ್ಭುತವಾದ ರೇಷ್ಮೆ ಸೀರೆ, ಬಂಗಾರದ ಒಡವೆಗಳೆಲ್ಲ ಕೊಟ್ಟು ಅವಳನ್ನ ಅಲಂಕಾರ ಮಾಡ್ತಾಳೆ ಸೀತೆನ. ನೀನು ನಾರಾಯಣ ಹೆಂಡತಿ ಥರ ಇರಬೇಕು, ಲಕ್ಷ್ಮೀ ನಾರ ಬಟ್ಟೆ ಹಾಕಿ ಬಿಟ್ಟಬೇಕು, ಲಕ್ಷ್ಮೀ ಥರ ಇರಬೇಕು ಅಂತ ಅವಳು ಇವಳಿಗೆಲ್ಲ ಕೊಟ್ಟು ಹೊರಗಡೆ. ರಾಮನಿಗೆ ಆಶ್ಚರ್ಯ, ಇದೇನು ಹಿಂಗೆ ಬರ್ತಾ ಇದ್ದಾಳೆ ಇವಳು ಅಂತ ಅದಕ್ಕೆ ಹೇಳ್ತಾ, ಅನಸೂಯೆ ಕೊಟ್ಟದ್ದು ಅಂತ. ಸರಿ, ಇದನ್ನೆಲ್ಲ ಸ್ವೀಕಾರ ಮಾಡಿ ಅವರು ಅವತ್ತು ರಾತ್ರಿಯಲ್ಲಿದ್ದು ಅವರ ಆಶೀರ್ವಾದ ಪಡೆದು ರಾಮ ಲಕ್ಷ್ಮಣ ಸೀತೆ ದಂಡಕಾರಣ್ಯವನ್ನು ಪ್ರವೇಶ ಮಾಡ್ತಾರೆ. ದಂಡಕಾರಣ್ಯ ಪ್ರವೇಶ ಮಾಡೋದು ಅರಣ್ಯಕಾಂಡ. ಅಯೋಧ್ಯಕಾಂಡ ಮುಗೀತು. ಇಲ್ಲಿ ಅಯೋಧ್ಯಕಾಂಡ ಮುಗಿಸಿದ್ದೀವಿ. ದಂಡಕಾರಣ್ಯಕ್ಕೆ ನಾವೇನು ಪ್ರವೇಶ ಮಾಡೋದು, ದಂಡಕಾರಣ್ಯದ ಕಥೆ ಇದೆ, ದಂಡಕಾರಣ್ಯ ಹೇಗಾಯಿತು ಇತ್ಯಾದಿ ಎಲ್ಲ, ಅದು ನಮ್ಮದೇನು ಕನ್ಸರ್ನ್ ಇಲ್ಲ ಈಗ ಸದ್ಯಕ್ಕೆ. ಹಾಗಾಗಿ ಅಯೋಧ್ಯಕಾಂಡ, ರಾಮ ಯಾವಾಗ ಅತ್ರಿ ಮುನಿಗಳ ಅನಸೂಯ ಆಶೀರ್ವಾದದಿಂದ ದಂಡಕಾರಣ್ಯ ಪ್ರವೇಶ ಮಾಡ್ತಾನೋ ಮಾರನೇ ದಿವಸ ಅಲ್ಲಿಗೆ ಅಯೋಧ್ಯಕಾಂಡ ಮುಗಿದು ಅರಣ್ಯಕಾಂಡ ಪ್ರಾರಂಭ ಆಗುತ್ತೆ. ಮುಂದಿನ ಶನಿವಾರ ನಾನು ಹೇಳಿದನು, ಈ ವರದು ಕನ್ಯಾಶುಲ್ಕದ ವರದ ಒಂದಷ್ಟು ಧಾರ್ಮಿಕ ವಿಚಾರಗಳಿದೆ. ಆ ಧಾರ್ಮಿಕ ವಿಚಾರಗಳನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿ ಅವನ್ನ ಅಂದ್ಕೊಂಡೆ, ಲಕ್ಷ್ಮಣ ಮಿಸ್ ಆಗಿಬಿಡಬಾರ್ದು. ಸೀತೆ ತಕ್ಕ ಮಟ್ಟಿಗೆ ಬಂದು, ಭರತ ಅಂತೂ ಸಾಕಷ್ಟು ಬಂದ. ಹನುಮಂತನ ಕರಕ್ಕೆ ಪ್ರಸಂಗ ಇಲ್ಲ, ಅದಕ್ಕೆ ಸುಂದರಕಾಂಡಲ್ಲಿ ಬರೋದು ಹನುಮಂತ, ಇಲ್ಲಿ ಬಂದಿಲ್ಲ. ಅದೇ ಮಿಸ್ ಆಗಿದ್ದು ಯಾರು ನಮ್ಮ ಸೀಕ್ವೆನ್ಸಲ್ಲಿ, ಲಕ್ಷ್ಮಣ. ಅದಕ್ಕೆ ಲಕ್ಷ್ಮಣನ ಕೆಲವು ವಿಚಾರ ಇದೆ, ಭಾಳ ಚೆನ್ನಾಗಿದೆ ಲಕ್ಷ್ಮಣದ ಕೆಲವು ವಿಚಾರಗಳು. ಸೀತೆಗೂ ಹೊಟ್ಟೆ ಕಿಚ್ಚು ಬರೋ ಹಾಗೆ ಕೆಲವು ಲಕ್ಷಣಗಳಿದೆ ಲಕ್ಷ್ಮಣಂದು. ಅದು ಅವಳು ಹನುಮಂತನ ಜೊತೆ ಹಂಚ್ಕೊಳ್ತಾಳೆ. ಯಾವಾಗ ಅಶೋಕವನದಲ್ಲಿ ಹೋಗಿ ನೋಡ್ತಾನಲ್ಲ, ಅಲ್ಲಿ ಸೀತೆ ಹಂಚ್ಕೊಳ್ತಾಳೆ. ಹನುಮಂತನಿಗೆ ಲಕ್ಷ್ಮಣನ ಬಗ್ಗೆ ಮಾತಾಡ್ತಾಳೆ, ಸೀತೆ ರಾಮನ ಬಗ್ಗೆ ಮಾತಾಡ್ತಾಳೆ. ಸೊ ಅದರಿಂದ ಲಕ್ಷ್ಮಣಂದು ಒಂದಷ್ಟು ಪಾತ್ರ ಇದೆ ಇಲ್ಲಿ. ಸೊ ಅದನ್ನು ಲಕ್ಷ್ಮಣನ ವಿಚಾರ ಮತ್ತು ಇನ್ನೂ ಒಂದು, ಈ ಕನ್ಯಾಶುಲ್ಕ ಸ್ವೀಕಾರ ಮಾಡಿ ರಾಮ ಪಟ್ಟಾಭಿಷೇಕ ಮಾಡ್ಕೊಳ್ಳೋಕ್ಕೆ ಧಾರ್ಮಿಕವಾಗಿ ಅಲ್ಲೋಡಿದೆಯಾ, ವಾಲ್ಮೀಕಿ ಯಾಕೆ ಮತ್ತೊಂದು ಯಾಕೆ ತಂದರು ಅನ್ನೋ ವಿಚಾರ ಸ್ವಲ್ಪ ಇರೋದು. ಅಷ್ಟನ್ನು ವಿಚಾರ ಮುಂದಿನ ಶನಿವಾರ ನಾನು ಟ್ರೈಲರ್ ಕೊಟ್ಟಿದ್ದೀನಿ. ಯಾಕಂದರೆ ಎಲ್ಲರೂ ಮತ್ತೆ ಮುಂದಿನ ಶನಿವಾರ ಬರಬೇಕದು ನೀವೆಲ್ಲ. ಆಮೇಲೆ ಸೊ ಅದಕ್ಕೆ ಹೇಳಿದ್ದೀನಿ, ಪ್ರೋಮೋ ಕೊಟ್ಟಿದ್ದೀನಿ. ಮುಂದಿನ ಶನಿವಾರ ಅದನ್ನು ಹೇಳಿ ಅಲ್ಲಿಗೆ ರಾಮಾಯಣದ ಒಂದು ಭಾಗ ಆಯಿತು. ಅದು ಮುಂದಿನ ಶನಿವಾರ ನೋಡೋಣ ಏನು ಮಾಡೋದು ಅಂತ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.